ಯೇಸುವಿನ ನಾಮದಲ್ಲಿ ನಿಮಗೆ ಶುಭ ಹಾರೈಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೋಬ 36 15 ಮತ್ತು 16ನೇ ವಾಕ್ಯ. ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವನು. ಅವರು ಅನುಭವಿಸುವ ಹಿಂಸೆಯಿಂದಲೇ ಅವರ ಕಿವಿಯನ್ನು ತೆರೆಯುವನು. ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು. ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ. ಹಾಲೆಲೂಯಾ. ಎಲ್ಲ ಆಸಕ್ತಿಯಿಂದ ಕೇಳ್ಕೊಳ್ಳಿ. ಸೊ ವಾಕ್ಯ ಹೇಳ್ತದೆ, ಯೋಬ 36:15, ಬಾಧೆ ಪಡುವವರನ್ನ ಅವರ ಬಾಧೆಗಳ ಮೂಲಕವಾಗಿ ರಕ್ಷಿಸುವನು. ಹಾಲೆಲೂಯಾ. ಬಾಧೆ ಪಡುವವರನ್ನ ಅವರ ಬಾಧೆಗಳ ಮೂಲಕವಾಗಿ. ಇವತ್ತು ದೇವ ಜನರ ಜೀವಿತಗಳಲ್ಲಿ ಬಾಧೆಗಳು ಬರುವಾಗ ನಮಗೆ ಯಾಕೆ ಬಾಧೆ ಎಂಬುದಾಗಿ ನಾವು ಪ್ರಶ್ನಾರ್ಥಕ ಚಿಹ್ನೆ ಹಾಕಿಕೊಳ್ತೇವೆ. ನಮಗೆ ಯಾಕೆ ಬಾಧೆ, ನಮಗೆ ಯಾಕೆ ಕಷ್ಟ, ನಮಗೆ ಯಾಕೆ ಇಕ್ಕಟ್ಟುಗಳು, ನಮಗೆ ಯಾಕೆ ಶೋಧನೆ? ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಾವು ಬೈಬಲ್ ಓದ್ತಾ ಇದ್ದೇವೆ, ನಾವು ಉಪವಾಸ ಮಾಡ್ತೇವೆ, ನಾವು ಆರಾಧನೆ ಮಾಡ್ತೇವೆ, ನಾವು ಕಾಣಿಕೆ ಕೊಡ್ತೇವೆ, ನಾವು ದಶಮ ಭಾಗ ಕೊಡ್ತೇವೆ. ಹಲ್ಲೆಲೂಯಾ. ನಾವು ವೈಯಕ್ತಿಕವಾಗಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತೇವೆ. ಆದರೂ ನಮಗೆ ಯಾಕೆ ಬಾಧೆ, ನಮಗೆ ಯಾಕೆ ಕಷ್ಟ ಎಂಬುದು ಅನೇಕರ ಪ್ರಶ್ನಾರ್ಥಕ ಚಿಹ್ನೆ. ಆದರೆ ನಾನು ಒಂದು ಹೇಳ್ತೇನೆ, ಬಾಧೆಗಳು ಬರುವುದು ಒಳ್ಳೆಯದಕ್ಕಾಗಿ. ಬಾಧೆಗಳು ಬರುವುದು ಒಳ್ಳೆಯದಕ್ಕಾಗಿ, ಕಷ್ಟ ಬರುವುದು ಒಳ್ಳೆಯದಕ್ಕಾಗಿ, ಇಕ್ಕಟ್ಟುಗಳು ಬರುವುದು ಒಳ್ಳೆಯದಕ್ಕಾಗಿ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಬಾಧೆಗಳು, ಕಷ್ಟಗಳು, ಇಕ್ಕಟ್ಟುಗಳು ಬರಲಿಲ್ಲ ಅಂದರೆ ನಾವು ದೇವರನ್ನು ಆತುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತಗಳಲ್ಲಿ ಅವಮಾನಗಳು, ನಿಂದೆಗಳು, ಹಿಂಸೆಗಳು ಬರಲೇಬೇಕು. ಈಗ ನನ್ನ ಸಂದೇಶ ಕೇಳುವಾಗ ನೀವು ಹೇಳ್ತೀರಾ, ಓ ಖಂಡಿತ ಪಾಸ್ಟೆ, ಈ ಆಶೀರ್ವಾದ ಹೊಂದುವುದಕ್ಕೆ ಬಾಧೆ ಖಂಡಿತ ಬಂದರೂ ಚಿಂತೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಭೆಗಳಲ್ಲಿ ಬಾಧೆಗಳ ಬಗ್ಗೆ, ಕಷ್ಟಗಳ ಬಗ್ಗೆ, ಶೋಧನೆ ಬಗ್ಗೆ ಪ್ರೀಚ್ ಮಾಡಲ್ಲ. ಯಾಕೆಂದರೆ ನಾವು ಏನು ಹೇಳ್ತೀವೋ ಅದು ನಮಗೆ ಸಂಭವಿಸುತ್ತೆ ಎಂಬುದಾಗಿ ಅಲ್ಲ. ನಾವಿವತ್ತು ಬಾಧೆಗಳ ಬಗ್ಗೆ, ಕಷ್ಟಗಳ ಬಗ್ಗೆ, ಇಕ್ಕಟ್ಟುಗಳ ಬಗ್ಗೆ ತಿಳ್ಕೊಂಡ್ರೆ ಮಾತ್ರವೇ ಆ ಬಾಧೆಗಳು, ಶೋಧನೆಗಳು, ಕಷ್ಟಗಳು ಬರುವಾಗ ನಾವು ಸ್ಥಿರವಾಗಿ ದೃಢವಾಗಿ ನಿಲ್ಲಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲದವರೇ ನಾವು ನಿಲ್ಲಿಕ್ಕಾಗಲ್ಲ. ಯಾಕೆಂದರೆ ಇವತ್ತು ನೋಡಿ, ನಮ್ಮ ಮಕ್ಕಳನ್ನ ಲಕ್ಸುರಿಯಾಗಿ ಅವ್ರನ್ನ ಜೀವನ ಮಾಡಿಸ್ಬಿಟ್ರೆ, ಚಿಕ್ಕ ಮಕ್ಕಳಿಂದಲೇ ಅವರನ್ನ ಸಮೃದ್ಧಿಯಾಗಿ ಬೆಳೆಸ್ಬಿಟ್ರೆ ಅವರಿಗೆ ಕಷ್ಟ ಅನ್ನೋದು ಗೊತ್ತೇ ಆಗೋದಿಲ್ಲ. ಕಷ್ಟ, ಇಕ್ಕಟ್ಟುಗಳು, ಬಡತನ ಅನ್ನೋದು ಗೊತ್ತಾಗೋದಿಲ್ಲ. ಆಗ ಅವರೇನು ಮಾಡ್ತಾರೆ, ಅಂಥ ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ ಅವರು ಕದಲುವರಾಗಿರ್ತಾರೆ. ಓ, ಈ ಪರಿಸ್ಥಿತಿ ಸಂಭವಿಸ್ತಲ್ಲ, ಈ ಕಷ್ಟಗಳು ಬಂತಲ್ಲ, ನಮ್ಮ ಲೈಫಲ್ಲಿ ನಾವು ಅನುಭವಿಸಲಿಲ್ಲಲ್ಲ. ಪ್ರೈಸ್ ಗಾಡ್. ಅವರು ಸ್ಥಿರವಾಗಿ ದೃಢವಾಗಿ ನಿಲ್ಲಿಕ್ಕಾಗಲ್ಲ. ಅವರು ಕದಲ್ತಾರೆ. ಮಾತ್ರವಲ್ಲ, ಅವರು ದೇವರ ಸಮ್ಮುಖದಿಂದ ಬ್ಯಾಕ್ ಸ್ಲೈಡ್ ಇಂಜರಿ ಹೊರಾಗಿರ್ತಾರೆ. ಆದರೆ ಒಂದು ಹೇಳ್ತೇನೆ, ಯಾವಾಗ ಈ ಬಾಧೆಗಳು, ಕಷ್ಟಗಳು, ಶೋಧನೆಗಳನ್ನು ನಾವು ಅನುಭವಿಸಿ ನಾವು ಬೆಳೆದು ಬರ್ತೇವೋ, ನಮ್ಮ ಜೀವನದಲ್ಲಿ ಎಂತಹ ಶೋಧನೆಗಳು, ಇಕ್ಕಟ್ಟುಗಳು ಬಂದರೂ ಕೂಡ ನಮ್ಮನ್ನು ಬೀಳಲಿಕ್ಕೆ ದೇವರು ಬಿಡಲ್ಲ. ನಮ್ಮ ದೇವರು ಸ್ಥಿರವಾಗಿ ದೃಢವಾಗಿ ನಿಲ್ಲಲಿಕ್ಕೆ ಶಕ್ತನಾಗಿದ್ದಾರೆ. ಯಾಕೆ ನಮಗೆ ಬಾಧೆಗಳು ಅನುಭವ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್. ಕಷ್ಟ ನಮಗೆ ಅನುಭವ, ಶೋಧನೆ ಅನುಭವ, ಅವಮಾನ ಅನುಭವ, ನಿಂದೆಗಳ ಅನುಭವ, ಎಲ್ಲ ಕೂಡ ಅನುಭವ ಆಗಿರ್ತದೆ. ಪ್ರೈಸ್ ಗಾಡ್. ಸೊ ವಾಕ್ಯ ಹೇಳ್ತದೆ, ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವಾಗಿ ರಕ್ಷಿಸುವನು. ಹಲ್ಲೆಲೂಯಾ. ಸೊ ಬಾಧೆಗಳು ಬಂದಾಗ ಆ ಬಾಧೆಗಳ ಮೂಲಕವಾಗಿ ದೇವರ ಮನ ರಕ್ಷಿಸ್ತಾನೆ, ದೇವರ ಮನ ಕಾಪಾಡ್ತಾನೆ. ನೋಡಿ, ಒಂದು ವಾಕ್ಯ ಹೇಳ್ತದೆ, ಕೀರ್ತನೆ 119:71, Psalms 119:71, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಆಮೆನ್. ಕಷ್ಟಾನುಭವವು ಹಿತ. ಇವತ್ತು ಕಷ್ಟ ಬಂದರೆ ಅನೇಕರು ಯಾಕೆ ಕೇಳ್ತಾರೆ, ಯಾಕೆ ನಮಗೆ ಬಾಧೆ ಇಲ್ಲ? ನಾನು ಹೇಳ್ತೇನೆ, ಬಾಧೆಗಳು ಬಂದಾಗ ಥ್ಯಾಂಕ್ ಯು, ಶೋಧನೆಗಳು ಬಂದಾಗ ಥ್ಯಾಂಕ್ ಯು, ಕಷ್ಟಗಳು ಬಂದಾಗ ಥ್ಯಾಂಕ್ ಯು. ಯೋಬನಾಗೆ ಪ್ರೈಸ್ ಗಾಡ್. ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ಆತ ನಾಮಕ್ಕೆ ಮಹಿಮೆ ಆಗಲಿ. ಸ್ತೋತ್ರ. ಹಲ್ಲೆಲೂಯಾ. ಸೊ ನಾವು ಬಾಧೆ ಬಂದಾಗಲೂ ಸ್ತೋತ್ರ, ಕಷ್ಟ ಬಂದಾಗಲೂ ಸ್ತೋತ್ರ, ಶೋಧನೆ ಬಂದಾಗಲೂ ಸ್ತೋತ್ರ, ಸಮೃದ್ಧಿ ಬಂದಾಗಲೂ ಸ್ತೋತ್ರ. ಆದರೆ ಒಂದು ತಿಳ್ಕೊಳ್ಬೇಕು, ಕಷ್ಟ ಅನುಭವ ಹಿತಕರವಾಯಿತು, ಅದರಿಂದನೇ ಆತ ನಿಬಂಧನೆ ಕಲ್ತ್ಕೊಳ್ತೇವೆ. ಅಂದರೆ ಕಷ್ಟ ಬಂದಾಗ ನಾವು ದೇವರ ನಿಬಂಧನೆಗಳನ್ನು ಕಲ್ತ್ಕೊಳ್ತೇವೆ, ದೇವರ ಸಮ್ಮುಖಕ್ಕೆ ಬರ್ತೇವೆ, ದೇವರ ಪಾದಕ್ಕೆ ಬರ್ತೇವೆ. ನಾವು ದೇವರ ಸಮ್ಮುಖಕ್ಕೆ, ದೇವರ ಪಾದಕ್ಕೆ ಬರದೇ ಹೋದರೆ ನಾವು ಶಿಕ್ಷಿತರಾಗೋದಿಲ್ಲ. ಅಂದರೆ ನಮ್ಮ ಜೀವಿತಗಳನ್ನು ನಾವು ಸರಿಪಡಿಸಿಕೊಂಡು ಆ ದೇವರಿಗಾಗಿ ನಾವು ಸ್ಥಿರವಾಗಿ ದೃಢವಾಗಿ ನಿಲ್ಲಕ್ಕೆ ಆಗುವುದಿಲ್ಲ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅದೇ 119 67 ವಾಕ್ಯ ಓದಿ. 67
ಕಷ್ಟಾನುಭವಕ್ಕಿಂತ ಮುಂಚೆ ಕಷ್ಟ ಅನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು. ನೋಡಿ, ಕಷ್ಟ ಬರೋದಕ್ಕಿಂತ ಮುಂಚೆ ನಾನು ಏನಾಗ್ತಾ ಇದೆ? ತಪ್ಪಿ ಹೋಗಿ. ಯಾವುದಕ್ಕೆ ತಪ್ಪಿ ಹೋಗ್ತಾ ಇದೆ? ವಾಕ್ಯಕ್ಕೆ ತಪ್ಪಿ ಹೋಗ್ತಾ ಇದೆ, ಪ್ರಾರ್ಥನೆಗೆ ತಪ್ಪಿ ಹೋಗ್ತಾ ಇದೆ, ದೇವರ ಸಮ್ಮುಖಕ್ಕೆ ತಪ್ಪಿ ಹೋಗ್ತಾ ಇದೆ, ದೇವರ ಪಾದಕ್ಕೆ ತಪ್ಪಿ ಹೋಗ್ತಾ ಇದೆ, ಸ್ಪಿರಿಚುವಲ್ ಆಕ್ಟಿವಿಟೀಸ್ಗೆ ತಪ್ಪಿ ಹೋಗ್ತಾ ಇದೆ. ಯಾವಾಗ ಬಾಧೆಗಳು ಬಂತು, ಕಷ್ಟಗಳು ಬಂತು, ಆವಾಗ ನಾನು ಏನಾಗಿದ್ದೇನೆ? ಓದಿ ವಾಕ್ಯನ. ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಎಸ್, ಇನ್ನೊಂದ್ಸಲಿ ಓದಿ ಮೊದಲೇ ಆ ವಾಕ್ಯ ಮೊದಲಿನ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆ. ಅಂದ್ರೆ ಕಷ್ಟ ಬರೋದ್ರಿಂದ ಮುಂಚೆ ತಪ್ಪಿ ಹೋಗ್ತಾ ಇದೆ. ಈ ಕಷ್ಟ ಬಂದ ಮೇಲೆ ಈಗಲಾದರೂ ನಿನ್ನ ನುಡಿಗಳನ್ನ ಕೈಗೊಳ್ಳುತ್ತಾ ಇದ್ದೇನೆ. ಹಾಲೆಲೂಯ. ಕಷ್ಟ ಬಂದ ನಿಮಿತ್ತವಾಗಿ ದೇವರೇ ನಾನು ನಿನ್ನ ನುಡಿಗಳನ್ನ ಕೈಗೊಂಡು ನಡೀತೇನೆ ಎಂಬುದ ಕೀರ್ತನೆಗಾರ ಹೇಳ್ತಾನೆ. ನೋಡಿ, ಜನರು ಒಳ್ಳೆತ್ತಿರುವಾಗ, ಯೇಸುವಿನ ಬಗ್ಗೆ ಹೇಳುವಾಗ ಜನರು ಯಾರು ದೇವರ ಸಮ್ಮುಖಕ್ಕೆ ಬರಲ್ಲ. ಸುವಾರ್ತೆ ಹೇಳುವಾಗ, ಪ್ರಾರ್ಥನೆ ಮಾಡುವಾಗ, ಎಷ್ಟು ಕರೆಯುವಾಗ ಬರೋದಿಲ್ಲ. ಹಾಲೆಲೂಯ. ಒಂದು ಟ್ರ್ಯಾಕ್ಸ್ ಕೊಟ್ಟು ತಗೊಳ್ಳಲ್ಲ, ಬೈಬಲ್ ಕೊಟ್ಟು ತಗೊಳ್ಳಲ್ಲ ಅವರು. ಪ್ರೈಸ್ ಗಾಡ್. ಆದ್ರೆ ಅದೇ ವ್ಯಕ್ತಿಗೆ ಒಂದು ರೋಗ ಬಂದು ಅವನು ಹಾಸ್ಪಿಟಲ್ ಬೆಡ್ಡಲ್ಲಿ ಐಸಿಯುನಲ್ಲಿ ಮಲಗಿರ್ಬೇಕಾದ್ರೆ ಎಷ್ಟು ಜನ ಹೋಗಿ ಟ್ರ್ಯಾಕ್ಸ್ ಕೊಟ್ಟು ಈಸಿಟ್ಕೊಳ್ತಾನೆ. ಪ್ರೈಸ್ ಗಾಡ್. ಎಷ್ಟು ಜನ ಹೋಗಿ ಬೈಬಲ್ ಕೊಟ್ಟು ತೆಗೆದುಕೊಳ್ತಾನೆ, ಎಷ್ಟು ಜನ ಹೋಗಿ ಸುವಾರ್ತೆ ಹೇಳಿದ್ರೆ ರಿಸೀವ್ ಮಾಡ್ತಾನೆ, ಎಷ್ಟು ಜನ ಹೋಗಿ ಪ್ರಾರ್ಥನೆ ಮಾಡಿದ್ರು ಸ್ವಲ್ಪ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಹೇಳ್ತಾನೆ. ಯಾಕೆ? ಬಾಧೆ ಬಂತು, ಕಷ್ಟ ಬಂದಿದೆ, ರೋಗ ಬಂದಿದೆ. ಆ ಬಾಧೆ, ಕಷ್ಟ, ರೋಗ ಬರುವುದಕ್ಕಿಂತ ಮುಂಚೆ ಅವನೇನು ಮಾಡ್ತಾ ಇದ್ದ? ನಿನ್ನ ಟ್ರ್ಯಾಕ್ಸ್ ಬೇಡ, ನಿನ್ನ ಬೈಬಲ್ ಬೇಡ, ನಿನ್ನ ಪ್ರಾರ್ಥನೆ ಬೇಡ, ಬೈಬಲ್ ಬಗ್ಗೆ ಯೇಸುಗೆ ಸಂಬಂಧಪಟ್ಟದ್ದು ಯಾವುದು ಬೇಡ ಎಂಬುದಾಗಿ ಹೇಳ್ತಾ ಇದ್ದ. ಅದು ಯಾವಾಗ ಬಾಧೆಗಳು ಬಂತು, ಮರಣಕರ ರೋಗದಲ್ಲಿ ಐಸಿಯುನಲ್ಲಿ ಮಲಗಿದಾನೋ, ಯೇಸುವಿನ ನಾಮದಲ್ಲಿ ಕೊಟ್ಟಂತೆ ಎಲ್ಲವನ್ನು ಅವನು ರಿಸೀವ್ ಮಾಡ್ತಾನೆ. ಯಾಕಂದ್ರೆ ಆ ಬಾಧೆ ಅವನಿಗೆ ಒಂದು ಭಯವನ್ನು ಉಂಟು ಮಾಡಿದೆ. ಯಾವ ಭಯ? ಮರಣದ ಭಯ. ಆ ಬಾಧೆ ಅವನನ್ನ ದೇವರ ಕಡೆಗೆ ನಡೆಸುವಂತದ್ದಾಗಿರ್ತದೆ. ಪ್ರೈಸ್ ಗಾಡ್. ವಾಕ್ಯಕ್ಕೆ ಬರೋಣ. ನಾವು ಇನ್ನೊಂದ್ಸಲ ವಾಕ್ಯವನ್ನು ಓದ್ಬಿಡಿ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು. ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಆಮೇಲೆ ಈಗಲಾದರೂ ದೇವರೇ ನಾನು ಈ ನುಡಿಗಳನ್ನು ಕೈಗೊಳ್ತೇನೆ ಎಂಬುದಾಗಿ ಹೇಳ್ತಾರೆ. ಹಾಲೆಲೂಯ. ಸೊ ದೇವ್ರ ಮಕ್ಕಳು ತಿಳ್ಕೊಳ್ಬೇಕು, ಬಾಧೆಗಳು, ಇಕ್ಕಟ್ಟುಗಳು, ಶೋಧನೆಗಳು ಬಂದಾಗ ನಮ್ಮ ಜೀವಿತದಲ್ಲಿ ದೇವರ ಕೃಪೆ ಅಧಿಕವಾಗಿರುತ್ತದೆ. ನೋಡಿ, ದೇವರು ಹೇಳ್ತಾರೆ ಯೋಬ 36:15 ಇನ್ನೊಂದ್ಸಲ ಓದೋಣ. ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವನು. ಅವರು ಅನುಭವಿಸುವ ಹಿಂಸೆಯಿಂದಲೇ ಅವರ ಕಿವಿಯನ್ನು ತೆರೆಯುವೆ. ಎಸ್, ಅವರು ಬಾಧೆಗಳು ಬಂದಾಗ ಅನುಭವಿಸುವ ಹಿಂಸೆಯಿಂದಲೇ ಅವರ ಕಿವಿಗಳನ್ನ, ಆತ್ಮಿಕ ಕಣ್ಣುಗಳನ್ನ, ಹೃದಯವನ್ನ ದೇವರು ತೆರೆಯವರಾಗಿರ್ತಾರೆ. ಅಂದ್ರೆ ದೇವರನ್ನ ನಂಬುವಂತ ಮಕ್ಕಳು ಬಾಧೆಗಳಲ್ಲಿ ಇರಬೇಕು, ಕಷ್ಟಗಳಲ್ಲಿ ಇರಬೇಕು, ಅವರು ಇಕ್ಕಟ್ಟಲ್ಲಿ ಇರಬೇಕು. ದೇವ್ರ ಚಿತ್ತ ಅಲ್ಲ. ಆದರೆ ಸ್ವಲ್ಪ ಕಾಲ ದೇವರ ಚಿತ್ತ ಅನ್ಸೋರ ಕಷ್ಟ ಬರುತ್ತೆ, ಶೋಧನೆಗಳು ಬರುತ್ತೆ, ಬಾಧೆಗಳು ಬರ್ತದೆ. ಈಗ ಯೋಬನಿಗೆ ಬಂದಂತ ಬಾಧೆ, ಶೋಧನೆ ದೇವರ ಚಿತ್ತ. ಸೈತಾನ ದೇವರ ಬಳಿಯಲ್ಲಿ ಪರ್ಮಿಷನ್ ಕೇಳಿಕೊಂಡು ತಂದಾಕಿದ್ದು, ಹೌದೇ ಇಲ್ವಾ? ಒಂದು ತಿಳ್ಕೊಳ್ಬೇಕು, ಒಬ್ಬ ವ್ಯಕ್ತಿಗೆ ಬಾಧೆ ಮತ್ತೆ ಕಷ್ಟಗಳು ಒಂದು ದೇವರ ಚಿತ್ತಾನುಸಾರವಾಗಿ ಬರ್ತದೆ. ಎರಡನೆಯದು, ಬಾಧೆ, ಕಷ್ಟ ಅವನು ಮಾಡುವ ಪಾಪದ ಕೃತ್ಯಗಳು, ದುಷ್ಟ ಕಾರ್ಯಗಳ ನಿಮಿತ್ತ ಬರ್ತದೆ. ಮೂರನೇದು, ಬಾಧೆಗಳು, ಇಕ್ಕಟ್ಟುಗಳು, ಶೋಧನೆಗಳು ಒಂದು ದುರಾತ್ಮನಿಂದ ಅಥವಾ ಮಂತ್ರವಾದಿಯ ಮಾಟಮಂತ್ರ ಶಕ್ತಿಗಳಿಂದ ನಮ್ಮ ಜೀವಿತದಲ್ಲಿ ಬಾಧೆಗಳು, ಶೋಧನೆಗಳು ಬರ್ತದೆ. ನಾಲ್ಕನೆಯದು, ನಾವು ತಿನ್ನುವಂಥ ಕೆಲವು ಆಹಾರಗಳ ನಿಮಿತ್ತವಾಗಿ ಅನಾರೋಗ್ಯಗಳು, ಬಾಧೆಗಳು, ವ್ಯಾಧಿಗಳು ನಮ್ಮ ಜೀವಿತದಲ್ಲಿ ಬರ್ತದೆ. 4 ರೀತಿಯಲ್ಲಿ ಬರ್ತದೆ. ಅಲ್ಲೆಲ್ಲೂಯ. ಆದರೆ ನಾನು ಹೇಳ್ತೇನೆ, ಯಾವುದೇ ರೀತಿಯಲ್ಲಿ ಬಾಧೆಗಳು, ಶೋಧನೆಗಳು ಬಂದರೂ ಕೂಡ ಅವುಗಳಿಂದ ಇಕ್ಕಟ್ಟಿಂದ ಬಿಡಿಸಬೇಕೆಂಬುದೇ ದೇವರ ಚಿತ್ತ. ಅಲ್ಲೆಲ್ಲೂಯ. ಯೋಬ 36:16 ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿನ ವಿಶಾಲ ಸ್ಥಳಕ್ಕೆ ಎಸ್. ನೋಡಿ, ದೇವರು ಹೇಳ್ತಾ ಇದ್ದಾರೆ, ಇದೇ ಮೇರೆಗೆ ನೀನನ್ನು ಕಷ್ಟದೊಳಗಿಂದ ತಪ್ಪಿಸಿ. ಯಾವ್ದು ತಪ್ಪಿಸ್ಬೇಕಂತೆ? ನಾನು ನಿನ್ನ ಕಷ್ಟದೊಳಗಿಂದ ತಪ್ಪಿಸಬೇಕು. ಹಲ್ಲೆಲೂಯಾ. ನೋಡಿ, ಯೋಬನಿಗೆ ಎಲಿಹು ಫ್ರೆಂಡ್ ಹೇಳ್ತಾರೆ. ಯೋಬನಿಗೆ ಎಲಿಹು ಅಂದ್ರೆ ಯೋಬನ ಫ್ರೆಂಡ್ ಯೋಬನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಯಾವಾಗ ಯೋಬನು ಕಷ್ಟಗಳು ಬಂದು ಎಲ್ಲವನ್ನ ಕಳ್ಕೊಂಡಾಗ ದೇವರು ಅವನಿಗೆ, ಸೈತನಿಗೆ ಅನುಮತಿ ಕೊಟ್ಟು ಅವನ ಜೀವಿತ ಎಲ್ಲವನ್ನ ನಾಶ ಮಾಡುವಂಥ ಅನುಭವದಲ್ಲಿ ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ, ಸಂಪತ್ತನ್ನು ಕಳ್ಕೊಂಡಿದ್ದಾನೆ, ಎಲ್ಲವನ್ನ ಕಳ್ಕೊಂಡು ಅವನು ಬಾಧೆ ಪಡುವಾಗ, ಶೋಧನೆಗಳಿಗೆ ಒಳಗಾಗುವಾಗ ಎಲಿಹು ಹೇಳುವಂಥ ಸಮಯದಲ್ಲಿ ಅವನು ಕೇಳ್ತಾ ಇದ್ದಾನೆ. ಯಾರು? ಯೋಬನು. ಎಲ್ಲಿ ಹೇಳ್ತಾ ಇದ್ದಾನೆ, ಇದೇ ಮೇರೆಗೆ ನಿನ್ನ ಕಷ್ಟದಿಂದ ತಪ್ಪಿಸಿ ಇಕ್ಕಟ್ಟಿನ ವಿಶಾಲ ಸ್ಥಳಕ್ಕೆ ಬರ ಮಾಡಬೇಕೆಂಬುದು ಇದು ದೇವರ ಚಿತ್ತ. ಹಲ್ಲೆಲೂಯಾ. ಮಾತ್ರವಲ್ಲ, ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ. ನೋಡಿ, ನಿನ್ನ ಮೇಜಿನ ಆಹಾರಗಳು, ಇವತ್ತು ನಾವು ತಿನ್ನುವಂಥ ಆಹಾರ
ತುಪ್ಪದಿಂದ ತುಂಬಿರ್ಬೇಕಂತೆ. ಯಾವಿಂದ? ನೋಡಿ, ದೇವರು ಎಷ್ಟು ಒಳ್ಳೆಯವರು, ನಮ್ಮ ವಿಷಯ ಎಷ್ಟು ಕಾಳಜಿ ವಹಿಸ್ತಾರೆ ನೋಡಿ. ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ. ಹಾಗಾದ್ರೆ ನಾವು ತಿನ್ನುವಂಥ ಆಹಾರ ಅದು ಆರೋಗ್ಯಕರವಾಗಿರಬೇಕು, ರುಚಿಕರವಾಗಿರಬೇಕು, ಅದು ಆಶೀರ್ವಾದಕರವಾಗಿ ಇರಬೇಕೆಂಬುದು ದೇವರ ಚಿತ್ತ. ಆಗ ನಾನು ಹೇಳ್ತೇನೆ, ಇವತ್ತು ನಾವು ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಬಟ್ಟೆ ಹಾಕಿಕೊಳ್ಬೇಕು, ಒಳ್ಳೆ ಚೆನ್ನಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಆಶೀರ್ವಾದಕರವಾಗಿರಬೇಕೆಂಬುದೇ ದೇವರ ಚಿತ್ತ. ಹಲ್ಲೆಲೂಯಾ. ನಾನು ಹೇಳಿದೆ, ದೇವರು ತನ್ನ ಮಕ್ಕಳನ್ನ ಆಶೀರ್ವಾದವುಳ್ಳವರಾಗಿ ಇರಬೇಕೆಂಬುದಾಗಿ ಮಾಡಬೇಕೆಂಬುದೇ ದೇವರ ಚಿತ್ತ. ಅರಣ್ಯಕಾಂಡ 24:1 ನಮಗೆ ಶುಭವಾಗಬೇಕೆಂಬುದೇ ದೇವರ ಚಿತ್ತ. 1 Samuel 2:32 ಇಸ್ರಾಯೇಲಿಗೆ ಸರ್ವೈಸಲು ಶುಭವಾಗಬೇಕೆಂಬುದೇ ದೇವರ ಚಿತ್ತ. ಇಸ್ರಾಯೇಲಿಗೆ ಶುಭವಾಗಬೇಕೆಂಬುದೇ ದೇವರ ಚಿತ್ತ, ಯೆಹೋವನ ಚಿತ್ತ. ಆಮೆನ್. ನೋಡಿ, ನಾವು ಆಶೀರ್ವಾದವುಳ್ಳವರಾಗಿರಬೇಕು, ಸಮೃದ್ಧಿ ಶುಭವಾಗಿರಬೇಕಂತ ದೇವರ ಚಿತ್ತ. ಒಂದು. ಎರಡನೇದು 1 Samuel 2:32 ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. ಇಸ್ರಾಯೇಲಿಗೆ ಸರ್ವ ಶುಭವನ್ನು ದಯಪಾಲಿಸುವೆ. ಇಸ್ರಾಯೇಲಿಗೆ ಸರ್ವ ಶುಭವನ್ನು ದಯಪಾಲಿಸುವುದು. ಯಾರಿಗೆ ಸರ್ವ ಶುಭ? ದೇವರ ಮಕ್ಕಳಿಗೆ. ನೋಡಿ, ದೇವರ ಆಸೆ ಸರ್ವ ವಿಷಯ ಶುಭಕರವಾಗಿರಬೇಕು, ಆಶೀರ್ವಾದಕರವಾಗಿರ್ಬೇಕೆಂದು ದೇವರ ಚಿತ್ತ. ಎರಡನೇದು. ಮೂರನೇದು, ಯೇಸು ಸ್ವಾಮಿ ಪುನರುತ್ಥಾನವಾಗಿ ಸತ್ತು ಉಳಲ್ಪಟ್ಟು ಪುನರುತ್ಥಾನವಾಗಿ ಎದ್ದ ಮೇಲೆ ಯೇಸು ಸ್ವಾಮಿ ಹೇಳಿದಂಥ ಮೊದಲನೇ ಮಾತು, ನಿಮಗೆ ಶುಭವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 28:9 ವಾಕ್ಯ. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಎಂದನು. ಹಲ್ಲೆಲೂಯಾ. ಯೇಸು ಸತ್ತು ಉಳಲ್ಪಟ್ಟು ಪುನರುತ್ಥಾನವಾಗಿ ಎದ್ದು ಬಂದು ಹೇಳಿದಂಥ ಮಾತು, ನಿಮಗೆ ಶುಭವಾಗಲಿ, ನಿಮಗೆ ಶುಭವಾಗಲಿ. ಮೂರನೇದು ಶುಭವಾಗಲಿ ಹೇಳ್ತಾರೆ. ಮೊದಲನೇದು ಕೂಡ ನಮ್ಮನ್ನು ಮನುಷ್ಯರನ್ನ ಮಣ್ಣಾಗಿ ನಿರ್ಮಿಸಿ ಜೀವಶ್ವಾಸವನ್ನು ಕೊಟ್ಟು ಯೇಸು ಸ್ವಾಮಿ ಮೊದಲು ಮಾಡಿದಂಥ ಕೆಲಸ, ನಿಮಗೆ ಆಶೀರ್ವಾದ ಉಂಟಾಗಲಿ, ನಿಮಗೆ ಆದಿಕಾಂಡ 5:1. ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ದೇವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ದೇವರು ತನ್ನ ಮಕ್ಕಳ ಕುರಿತಾಗಿ ನಾವು ಆಶೀರ್ವಾದ ಉಳ್ಳವರಾಗಿರಬೇಕು, ಸಮೃದ್ಧಿ ಉಳ್ಳವರಾಗಿರಬೇಕು, ನಾವು ಶುಭ ಉಳ್ಳವರಾಗಿರಬೇಕು, ನಾವು ಬಿಡುಗಡೆ ಉಳ್ಳವರಾಗಿರಬೇಕು, ನಾವು ಯಾವುದೇ ಕಷ್ಟದಲ್ಲಿ, ಬಾಧೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಇರ್ಕೂಡದೆಂಬುದು ದೇವರ ಚಿತ್ತ. ಹಲ್ಲೆಲೂಯಾ. ಹಾಗಾದರೆ ನಾನು ಹೇಳ್ತೇನೆ, ಇವತ್ತು ಬಾಧೆಗಳಲ್ಲಿ ಇರುವವರು ಜೀವನ ಪರ್ಯಂತ ಬಾಧೆಗಳಲ್ಲಿ ಇರುವುದಲ್ಲ, ಶೋಧನೆಯಲ್ಲಿ ಇರುವವರು ಜೀವನ ಪರ್ಯಂತ ಶೋಧನೆಗಳಿರುವುದಲ್ಲ, ಇಕ್ಕಟ್ಟಲ್ಲಿ ಇರುವವರು ಜೀವನ ಪರ್ಯಂತ ಇಕ್ಕಟ್ಟುಗಳಿರುವುದಲ್ಲ. ದೇವರು ಹೇಳ್ತಾರೆ, ಸ್ವಲ್ಪ ಕಾಲ. ಓದಿ 1 Péತ್ರ 5:10. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣ ದೇವರು ತಾನೇ. ನೀವು ಸ್ವಲ್ಪ ಕಾಲ ನೋಡಿ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಎಷ್ಟು ಕಾಲ? ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲ ಬಾಧೆ ಪಡುವುದು ದೇವರ ಚಿತ್ತ, ಆದರೆ ಜೀವನ ಪರ್ಯಂತ ಬಾಧೆ ಪಡುವುದು ದೇವರ ಚಿತ್ತ ಅಲ್ಲ. ಸ್ವಲ್ಪ ಕಾಲ ಅವಮಾನ ನಿಂದೆ ವಹಿಸುವುದು ದೇವರ ಚಿತ್ತ, ಆದರೆ ಜೀವನ ಪರ್ಯಂತ ಸಾಯುವವರೆಗೂ ಬರೀ ಅವಮಾನವೇ, ಸಾಯುವವರೆಗೂ ಬರೀ ನಿಂದೆಯೇ, ಸಾಯುವವರೆಗೂ ಬರೀ ಕಷ್ಟವೇ, ಸಾಯುವವರೆಗೂ ಬಾಧೆ ಅಂತ ಹೇಳಿದ್ರೆ ಅದು ದೇವರಿಂದ ಬಂದದ್ದಲ್ಲ, ಅದು ನಾವು ಮಾಡಿಕೊಂಡಿದ್ದದ್ದು. ನೋಡಿ, ವಾಕ್ಯ ಹೇಳ್ತದೆ, ಯೋಬ 36 ಬನ್ನಿ. 7 ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ ಅರಸರೊಂದಿಗೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವ ಉನ್ನತ ಪದವಿಗೆ ಅವರನ್ನು ತರುವನು. ಮುಂದೆ ಅವರು ಒಂದು ವೇಳೆ ಬಂಧಕ್ಕೆ ಸಿಕ್ಕಿ ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದರೆ ಆತನು ಅವರ ದುಷ್ಕೃತ್ಯವನ್ನು ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವನು. ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸುವನು. ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳ್ತದೆ, ಅವರು ಒಂದು ವೇಳೆ ಬಂಧಕ್ಕೆ ಸಿಕ್ಕಿ, ಅಂದ್ರೆ ಬಾಧೆಗಳಿಗೆ, ಬಂಧನಗಳಿಗೆ, ಇಕ್ಕಟ್ಟುಗಳಿಗೆ ಸಿಕ್ಕಿ ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಬಾಧೆಗಳೆಂಬ ಹಗ್ಗದಿಂದ ಕಟ್ಟಲ್ಪಟ್ಟ ಅನುಭವ ಇರೋದಾದ್ರೆ ನೋಡಿ, ಬಾಧೆ ಪಡುವವರು, ಕಷ್ಟಪಡುವವರು ಅವರ ಜೀವಿತ ಒಂದು ಹಗ್ಗಗಳಿಂದ ಕಟ್ಟಲ್ಪಟ್ಟಂತ ಅನುಭವದಲ್ಲಿರ್ತಾರೆ. ಅವ್ರು ಹೇಗೂ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಹೇಗೂ ಹೊರಬರಕ್ಕಾಗಲ್ಲ, ಹೇಗೂ ಅವರು ಬಿಡುಗಡೆಗಿರಕ್ಕಾಗಲ್ಲ. ಅವರ ಜೀವಿತದಲ್ಲಿ ಬಂಧನದ ಅನುಭವ, ಈ ಕಟ್ಟಿನ ಅನುಭವಗಳಿರ್ತದೆ. ಹಾಗೆ ಹೇಳ್ತಾ ನೋಡಿ, ಕಟ್ಟಲ್ಪಟ್ಟಿದ್ದಾರೆ
ಆತನು ಅವರ ದುಷ್ಕೃತ್ಯವನ್ನು ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವಂತೆ. ದುಷ್ಕೃತ್ಯ ಅಂದರೆ ಅವರು ಬಾಧೆಗಳಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಿಕೊಳ್ಳುವುದಕ್ಕೆ ಕಾರಣ ಅವರ ದುಷ್ಕೃತ್ಯ, ದುಷ್ಟ ಕಾರ್ಯಗಳು. ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡಿ ಸಿಕ್ಕಿಕೊಳ್ಳುವಂಥ ಅನುಭವಗಳು. ಅದಕ್ಕೆ ನಾನು ಹೇಳ್ತೇನೆ, ದೇವರ ಮಕ್ಕಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸಿ ದೇವರ ಚಿತ್ತಕ್ಕೆ ವಿರುದ್ಧವಾದವುಗಳನ್ನು ಮಾಡಿ ನಾವು ಬಂಧನಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಕಷ್ಟಗಳಲ್ಲಿ ಸಿಕ್ಕಿಕೊಳ್ಬಾರ್ದು. ಹಲ್ಲೆಲೂಯಾ. ಬಂಧನಗಳಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವಾಗ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವಾಗ, ಜೀವಿಸುವಾಗ, ಬೇಡದ ಕಾರಣ ಮಾಡುವಾಗ ನಾವು ಬಂಧನದಲ್ಲಿ ಸಿಕ್ಕಿ ಬೀಳ್ತೇವೆ, ಇಕ್ಕಟ್ಟುಗಳಲ್ಲಿ ಸಿಕ್ಕಿ ಬೀಳ್ತೇವೆ, ಕಷ್ಟದಲ್ಲಿ ಸಿಕ್ಕಿ ಬೀಳ್ತೇವೆ, ನಷ್ಟದಲ್ಲಿ ಸಿಕ್ಕಿ ಬೀಳ್ತೇವೆ. ಅವಮಾನಗಳು, ನಿಂದೆಗಳು, ಹೋರಾಟಗಳು, ಶೋಧನೆಗಳು, ತಲೆ ಎತ್ತಲಾದ ಪರಿಸ್ಥಿತಿಗಳು, ಬಿಡಿಸಿಕೊಳ್ಳಲಾದ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿರ್ತದೆ. ಹಲ್ಲೆಲೂಯಾ. ಅದು ವಾಕ್ಯ ಹೇಳ್ತದೆ ನೋಡಿ. ಆಗ ದೇವರು ಹೇಳ್ತಾರೆ, ಆತನು ಅವರ ದುಷ್ಕೃತ್ಯವನ್ನು, ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವನು. ದೇವರು ನಮಗೆ ತೋರಿಸಿಕೊಡ್ತಾರಂತೆ ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು. ದೇವರು ತೋರಿಸಿಕೊಟ್ಟಾಗ ನಾವೇನು ಮಾಡಬೇಕು? ವಾಕ್ಯ ಹೇಳ್ತದೆ, 10ನೇ ವಾಕ್ಯ, ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು. ನೋಡಿ, ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೇಳುವಂತೆ ದೇವರು ಅವರ ಕಿವಿಗಳನ್ನು ತೆರೀತಾನೆ. ಯಾಕೆ? ನಮ್ಮನ್ನ ಕಟ್ಟಲ್ಪಟ್ಟ ಬಂಧನದಿಂದ ಹೊರ ತರಲಿಕ್ಕೆ, ಆ ಶೋಧನೆಯಿಂದ ಹೊರ ತರಲಿಕ್ಕೆ, ಆ ಇಕ್ಕಟ್ಟಿಂದ ಹೊರತರಲಿಕ್ಕೆ ದೇವರು ಶಿಕ್ಷಣವನ್ನು ನಮಗೆ ಬೋಧಿಸ್ತಾನೆ. ಯಾರ ಮೂಲಕವಾಗಿ? ಕೆಲವು ಸೇವಕರ ಮೂಲಕವಾಗಿ ಶಿಕ್ಷಣವನ್ನು ಬೋಧಿಸ್ತಾನೆ, ಅಥವಾ ಸತ್ಯವೇದನ ಅರ್ತಿರುವವರು, ಹಿರಿಯರು ನಮಗೆ ಬೋಧಿಸ್ತಾರೆ, ತಿಳಿದವರು ಬೋಧಿಸ್ತಾರೆ. ಆಗ ನಾವೇನು ಅದನ್ನು ಕೇಳಿ ರಿಸೀವ್ ಮಾಡ್ಕೊಳ್ಬೇಕು. ಅಲ್ಲಿ ವಾಕ್ಯ ಹೇಳ್ತದೆ, ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸುವನು. ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಅಧರ್ಮ ಇವತ್ತು ಶಾಶ್ವತವಾದ ಬಂಧನ. ಯಾಕೆಂದರೆ ಅಧರ್ಮ. ಶಾಶ್ವತವಾದ ಶೋಧನೆ ಅಧರ್ಮ, ಶಾಶ್ವತವಾದ ಕಷ್ಟ ಅಧರ್ಮ. ಅಂದರೆ ನಾವು ಜೀವನ ಪರ್ಯಂತ ಬರೀ ಬಂಧನದಲ್ಲಿರುವುದೇ ಅನುಭವ, ಜೀವನ ಪರ್ಯಂತ ಶೋಧನೆ ಇರುವುದೇ ಅನುಭವ, ಜೀವನ ಪರ್ಯಂತ ಇಕ್ಕಟ್ಟಲ್ಲಿ ಇರುವುದೇ ಅನುಭವ, ಜೀವನ ಪರ್ಯಂತ ರೋಗದಲ್ಲಿ ಇರುವುದೇ ಅನುಭವ. ಈ ಅನುಭವಗಳು ನಮ್ಮ ದುಷ್ಟ ಕಾರ್ಯಗಳಿಂದ ಬರುವಂಥ ಬಂಧನಗಳು, ಶೋಧನೆಗಳಾಗಿರ್ತದೆ. ಹಲ್ಲೆಲೂಯಾ. ಇವುಗಳಿಂದ ತಪ್ಪಿಸಿಕೊಳ್ಬೇಕೆಂಬುದೇ ದೇವರ ಚಿತ್ತ. ನಾನು ಬಿಡುಗಡೆ ಮಾಡಬೇಕೆಂಬುದು ದೇವರ ಚಿತ್ತ. ನೋಡಿ, ಅಲ್ಲಿ ಹೇಳ್ತಲ್ವ ವಾಕ್ಯ, 16ನೇ ವಾಕ್ಯದಲ್ಲಿ, ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು ದೇವರ ಚಿತ್ತ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಮಾತು ನೋಡಿ, ವಾಕ್ಯ ನೋಡಿ. ಇದಲ್ಲದೆ ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು ದೇವರ ಚಿತ್ತ. ಹಾಗಾಗಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳ ಇರಬೇಕೆಂಬುದು ದೇವರ ಚಿತ್ತ. ನಾವು ಇಕ್ಕಟ್ಟಲ್ಲಿ ಇರಬೇಕು, ಶೋಧನೆ ಇರಬೇಕೆಂಬುದು ದೇವರ ಚಿತ್ತ ಅಲ್ಲ. ಅದು ನಾವು ಮಾಡಿಕೊಂಡಿದ್ದಂಥ ಅನುಭವಗಳು, ದೇವರಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಿನ್ನ ಮೇಜಿನ ಆಹಾರಗಳು ತುಪ್ಪದಲ್ಲಿ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ. ನೋಡಿ, 17ನೇ ವಾಕ್ಯ ಹೇಳ್ತದೆ, ನೀನಾದರೂ ದುಷ್ಟ ನಿರ್ಣಯಗಳಿಂದ ತುಂಬಿದವನಾಗಿ. ನೋಡಿ, ನೀನಾದರೂ ದುಷ್ಟ ನಿರ್ಣಯಗಳನ್ನು ತುಂಬಿದವನಾಗಿ ನ್ಯಾಯ ವಿಚಾರಣೆಗೂ ನ್ಯಾಯ ತೀರ್ಪಿಗೂ ಒಳಗಾಗಿದ್ದಿ. ಅಂದರೆ ದುಷ್ಟ ನಿರ್ಣಯಗಳು, ತೀರ್ಮಾನಗಳು, ದೇವ್ರ ಚಿತ್ತಕ್ಕೆ ವಿರುದ್ಧ ತೀರ್ಮಾನ ನಾವು ಮಾಡಿಕೊಳ್ಳೋದು, ನಾವು ಯೋಚಿಸಿಕೊಳ್ಳೋದು, ತೀರ್ಮಾನ ನಾವು ಮಾಡಿಕೊಳ್ಳೋದು. ಕೆಲವು ತೀರ್ಮಾನ ನಾವು ದೇವ್ರ ಚಿತ್ತ ನೋಡಲ್ಲ, ದೇವ್ರು ಕೇಳಲ್ಲ, ಪ್ರಾರ್ಥನೆ ಮಾಡಲ್ಲ. ನಾನೇನು ತೀರ್ಮಾನ ಮಾಡ್ತೀನಿ ಅದರಂತೆ ನಾನು ಮುಂದೆ ಹೋಗ್ಬಿಡ್ತೇನೆ, ನಾನೇ ಡಿಸೈಡ್ ಮಾಡ್ತೇನೆ ಅದರಂತೆ ಮುಂದೆ ಹೋಗ್ತೀನಿ, ನಾನೇ ತೀರ್ಮಾನ ಮಾಡ್ತೇನೆ ಅದೇ ನಾನು ಮಾಡ್ತೇನೆ. ಅಲ್ಲ, ಇದು ದೇವರ ಮಕ್ಕಳು ಏನೇ ಒಂದು ಮಾಡಬೇಕಾದ್ರೂ, ಎಲ್ಲೇ ಒಂದು ಹೋಗ್ಬೇಕಾದ್ರೂ, ಏನೇ ಮಾಡಬೇಕಾದ್ರೂ ಕೂಡ ದೇವರ ಚಿತ್ತ ನೋಡಬೇಕು. ಗಾಡ್ಸ್ ಪ್ಲಾನ್, ದೇವರ ಯೋಜನೆ ನೋಡಬೇಕು. ಹಲ್ಲೆಲೂಯಾ. ದೇವರ ಚಿತ್ತ, ದೇವರ ಯೋಜನೆ, ದೇವರ ಪ್ಲಾನ್ ನೋಡಿದ್ರೆ ನೀವು ಹೋಗಿ ಏನೇ ಮಾಡೋದಾದ್ರೂ ನೀ ಇಕ್ಕಟ್ಟಲ್ಲಿ ಸಿಕ್ಕಿಕೊಳ್ತೀವಿ, ನೀ ಬಂಧನಗಳಲ್ಲಿ ಸಿಕ್ಕಿಕೊಳ್ತೀವಿ. ಯಾಕೆ? ಆ ಬಂಧನದಿಂದ ಅಷ್ಟು ಈಸಿಯಾಗಿ ನಾವು ಹೊರ ಬರಲಿಕ್ಕಾಗಲ್ಲ. ಅದು ನಾವು ಮಾಡಿಕೊಂಡಂಥ ಬಂಧನ, ನಾವು ಹಾಕಿಕೊಂಡಂಥ ಬಂಧನ ಕಟ್ಟುಗಳು, ದೇವರಲ್ಲ. ನೋಡಿ, ಇಸ್ರಾಯೇಲರು ಬಂಧನದಲ್ಲಿರ್ಬೇಕಾದ್ರೆ ದೇವರು ಅವ್ರನ್ನ ಬಿಡುಗಡೆ ಮಾಡಬೇಕಂತ ಮೋಸ ಕಳಿಸಿದ್ದು, ಹೌದೇ ಇಲ್ವಾ? ಅವರು ದಾಸತ್ವದ ಬಂಧನ ಇರಬೇಕೆಂಬುದೇ ದೇವ್ರ ಚಿತ್ತನ ಇಲ್ಲ. ಅವ್ರನ್ನ ಬಿಡುಗಡೆ ಮಾಡಬೇಕಂತಲೇ ದೇವರು ಮೋಸನ ಕಳಿಸಿ ಕೊಟ್ಟಿದ್ದು. ದೇವರಾದ ಮೋಸೆ ಕಳಿಸಿ ಬಿಡುಗಡೆ ಮಾಡಿ ಹೊರಗಡೆ ಕರ್ಕೊಬಂದ್ರು ಕೂಡ ಆ ಇಸ್ರೇಲ್ ಜನರು ಆ ಫರೋಹನ ಬಂಧನವನ್ನು ಇಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಬಿಡುಗಡೆ ಹೊಂದಿ ಬಂದಾಗ ಅವರಿಗೆ ಕಷ್ಟದ ಅನುಭವ ಆಗ್ತದೆ. ಅರಣ್ಯದಲ್ಲಿ ನಡೆದು ಬರುವಂಥ ಅನುಭವ. ಐಗುಪ್ತದಲ್ಲಿ ಈರುಳ್ಳಿ, ಖರ್ಜೂರ, ಸೌತೆಕಾಯಿ, ಕರ್ಬೂಜ ಎಲ್ಲ ಸಿಕ್ತಿತ್ತು ತಿನ್ನಲಿಕ್ಕೆ. ಈ ಅರಣ್ಯದಲ್ಲಿ ಏನು ಸಿಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಮೋಶೆಯೇ ನಿನ್ನ ಜೊತೆ ಬರೋದಕ್ಕಿಂತ ನಾವು ಅಲ್ಲಿ ಫರೋಹನ ದಾಸತ್ವ ಐಗುಪ್ತಲ್ಲಿದ್ದರೆ ಚೆನ್ನಾಗಿತ್ತು, ಅಲ್ಲಿ ತಿನ್ನಲಿಕ್ಕೆ ಎಲ್ಲ ಸಿಗ್ತಾ ಇತ್ತು. ಹೌದು, ಕೆಲವು ಸಮಯ ತಿನ್ನಲಿಕ್ಕೆ ಎಲ್ಲ ಸಿಗುತ್ತೆ, ಆದರೆ ನಿತ್ಯ ಜೀವ ಸಿಗಲ್ಲ, ಪರಲೋಕ ಸಿಗಲ್ಲ. ಅರ್ಥ ಮಾಡ್ಕೊಳ್ಬೇಕು. ನಮಗೆ ಮುಖ್ಯ ನಿತ್ಯ ಜೀವ, ಪರಲೋಕ. ಆ ದಾಸತ್ವದ ಬಂಧನ ಅಲ್ಲ ನಮಗೆ. ಪ್ರೈಸ್ ಗಾಡ್. ನಾವು ಯೇಸುವಿನ ಮಕ್ಕಳಾಗಿದ್ದೇವೆ. ನಾವು ಸೈತನ ದಾಸತ್ವದ ದೇವರ ಚಿತ್ತ ಅಲ್ಲ, ದೇವರ ಮಕ್ಕಳಾಗಿ ಪರಲೋಕ ಇರಬೇಕಾದ ದೇವರ ಚಿತ್ತ. ಹಾಗಾದರೆ ನಾನು ಹೇಳ್ತೇನೆ, ಇವತ್ತು ಇಕ್ಕಟ್ಟುಗಳು, ಶೋಧನೆಗಳು, ಕಷ್ಟಗಳು
ನಾವು ಮಾಡಿಕೊಳ್ಳುವಂತ ಅನುಭವ ಆಗಿರ್ತದೆ. 19 ಓದಿ ಸಾಕು. 19 ಓದಿ. ಕಷ್ಟ ಅನುಭವವಿಲ್ಲದೆ ನಿನ್ನ ಐಶ್ವರ್ಯವು ಧನ ಸಾಮರ್ಥ್ಯವು ಈಡಾದಾವೆ. ಅಂದ್ರೆ ಅರ್ಥ ನೋಡಿ, ಕಷ್ಟ ಅನುಭವವಿಲ್ಲದೆ ನಿನ್ನ ಐಶ್ವರ್ಯವು ಧನ ಸಾಮರ್ಥ್ಯವು ಈಡಾಗುತ್ತಾ? ಇಲ್ಲ. ಹಾಗಾದ್ರೆ ವಾಕ್ಯ ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಷ್ಟ ಬರಬೇಕು, ವ್ಯಕ್ತಿ ಜೀವಿತದಲ್ಲಿ ಕಷ್ಟ ಬರಬೇಕು, ವ್ಯಕ್ತಿ ಜೀವಿತದಲ್ಲಿ ಶೋಧನೆ ಬರಬೇಕು, ವ್ಯಕ್ತಿಯ ಜೀವಿತದಲ್ಲಿ ಇಕ್ಕಟ್ಟು ಬರಬೇಕು. ಆ ಶೋಧನೆ, ಇಕ್ಕಟ್ಟು, ಕಷ್ಟಗಳು ಬಂದಾಗ ನಮ್ಮ ಜೀವಿತಗಳಲ್ಲಿ ಕೆಲವು ದೇವರ ಚಿತ್ತದ ಕಾರ್ಯಗಳು ಪ್ರಕಟ ಆಗುತ್ತೆ. ಹಲ್ಲೆಲೂಯಾ. ಅಂತ ಸಮಯ ನಾವೇನು ಮಾಡಬೇಕು? ದೇವರನ್ನು ಆತುಕೊಳ್ಳಬೇಕು, ದೇವರ ಕೃಪೆನ ಆತುಕೊಳ್ಳಬೇಕು. ಒಂದು ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಹೇಳ್ತದೆ, ಓದೋಣ. ಜ್ಞಾನೋಕ್ತಿ 19:3. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಮನುಷ್ಯನ ತನ್ನ ಮೂರ್ಖತನ. ಈ ದೇವರ ವಾಕ್ಯದ ಜ್ಞಾನ, ವಿವೇಕ ನಮಗಿಲ್ಲದೆ ಹೋದಾಗ ನಮ್ಮಲ್ಲಿ ಮೂರ್ಖತನಗಳು ಬರ್ತದೆ. ಅಂದರೆ ದೇವರ ಚಿತ್ತಿಗೆ ವಿರುದ್ಧವಾಗಿ ಹೋಗುವಾಗೆ, ದೇವರ ಚಿತ್ತಿಗೆ ವಿರುದ್ಧವಾದ ಕಾರಣ ಮಾಡುವಾಗೆ, ದೇವರ ಚಿತ್ತಿಗೆ ವಿರುದ್ಧವಾಗಿ ಜೀವಿಸುವ ಹಾಗೆ ಆ ಸ್ವಭಾವ ನಮ್ಮ ಒಳಗಡೆ ಆಟೋಮೆಟಿಕ್ಲಿ ಎಂಟ್ರಿ ಆಗ್ತದೆ. ಅದು ಆಟೋಮೆಟಿಕ್ಲಿ ಎಂಟ್ರಿ ಆಗುವಾಗ ನಮ್ಮ ಲೈಫ್ಗಳನ್ನು ಅದು ಸ್ಪಾಯ್ಲ್ ಮಾಡ್ತಾ ಇರ್ತದೆ, ನಮ್ಮ ಭವಿಷ್ಯವನ್ನು ಅದು ನಾಶ ಮಾಡ್ತಾ ಹೋಗ್ತದೆ. ನಾವು ಎಲ್ಲಿ ಕೂಡ ದೇವ್ರ ಚಿತ್ತಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ಜೀವನ ಮಾಡಲಿಕ್ಕೆ ಇಷ್ಟಪಡಬಾರ್ದು, ದೇವ್ರ ಚಿತ್ತಿಗೆ ವಿರುದ್ಧವಾದನ್ನು ಮಾಡಲಿಕ್ಕೆ ಇಷ್ಟಪಡಬಾರ್ದು, ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯ ನಾವು ಮಾಡಲಿಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ನಾವು ಯಾವತ್ತು ಏನೇ ಮಾಡಿದ್ರು ಕೂಡ ದೇವರ ವಾಕ್ಯದ ಆಧಾರದಲ್ಲಿ, ದೇವರ ಚಿತ್ತಕ್ಕೆ ಅನುಗುಣವಾಗಿ, ದೇವರು ಹೇಳುವ ರೀತಿಯಲ್ಲಿ, ದೇವರು ತೋರಿಸುವ ಮಾರ್ಗದಲ್ಲಿ, ದೇವರು ಕೊಟ್ಟಂಥ ಆಲೋಚನೆಯಲ್ಲಿ ನಾವು ನಡೆಯಬೇಕೆಂಬುದು ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಸೊ ಅದರಿಂದ ನಾನು ಹೇಳ್ತೇನೆ, ಇವತ್ತು ದೇವರ ಮಕ್ಕಳು ನಮ್ಮ ಮೂರ್ಖತನದ ನಮ್ಮ ಗತಿಯನ್ನು ಕೆಡಿಸಿಕೊಂಡು ದೇವರ ಮೇಲೆ ಕುದಿಬಾರ್ದು. ನಮ್ಮ ಮೂರ್ಖತನಕ್ಕೆ ದೇವರ ಕಾರಣನ ಲಾಸ್ಟ್ಗೆ ಹೇಳಬಾರ್ದು. ದೇವರು ನಮ್ಮನ್ನು ಬಿಡಿಸ್ತಾನೆ ಇಲ್ಲ, ದೇವರು ನಮಗೆ ಬಿಡುಗಡೆ ತರ್ತಾನೆ ಇಲ್ಲ, ದೇವರು ನಮಗೆ ಜಯ ಕೊಡ್ತಾನೆ ಇಲ್ಲ, ದೇವರು ನಮಗೆ ಅದ್ಭುತ ಮಾಡ್ತಾನೆ ಇಲ್ಲ, ದೇವರು ನಮಗೆ ಏನು ಮಾಡ್ತಾನೆ. ನಾನು ಹೇಳ್ತೇನೆ, ನಾವು ಯಾವುದೇ ಒಂದನ್ನು ಮಾಡುವಾಗ ದೇವರನ್ನ ಕೇಳಿ ಮಾಡಿರೋದಾದ್ರೆ ಖಂಡಿತ ಬಿಡಿಸ್ತಾರೆ. ನೀನು ಮಾಡುವಾಗ ನನ್ನ ಕೇಳಿದ್ದ, ನೀನು ಹೋಗುವಾಗ ನನಗೆ ಹೇಳಿದ್ದ, ನೀನು ಮಾಡುವಾಗ ನನಗೆ ಹೇಳಿದ್ದ? ಇಲ್ಲ. ನಿನ್ನ ಸ್ವಂತ ಬುದ್ಧಿ ಜ್ಞಾನ ಪ್ರಕಾರ ನೀನು ಹೋದೆ, ನೀ ಮಾಡಿದೀಯಾ, ಈಗ ನೀನು ಅನುಭವಿಸ್ತೀಯ, ನಾನೇನು ಮಾಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಯಾವುದನ್ನು ಮಾಡಬಾರ್ದು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಎಲ್ಲೂ ಕೂಡ ಜೀವನ ಮಾಡಬಾರ್ದು. ನೋಡಿ, ಯೋಬ 22:21. ದೇವರ ಚಿತ್ತಕ್ಕೆ ಒಡಂಬಟ್ಟು, ಕೇಳ್ಕೊಳ್ಳಿ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಒಂದು, ಇದರಿಂದ ನಿನಗೆ ಶುಭವಾಗುವುದು. ಇದರಿಂದ ನಿನಗೆ ಏನಾಗುತ್ತೆ? ನಾವು ದೇವ್ರ ಚಿತ್ತಕ್ಕೆ ಒಡಂಬಡಬೇಕು. ದೇವ್ರ ಚಿತ್ತಕ್ಕೆ ನಾವೇನಾಗಬೇಕು? ವಿಧೇಯರಾಗಬೇಕು, ಒಡಂಬಡಬೇಕು. ಆಗ ನಮಗೇನಾಗುತ್ತೆ? ಸಮಾಧಾನ ಬರ್ತದೆ. ದೇವ್ರ ಚಿತ್ತಕ್ಕೆ ಒಡಂಬಡುವಾಗ 2 ಆಶೀರ್ವಾದ, ಒಂದು ಸಮಾಧಾನ, 2ನೇದು ನಿಮಗೆ ಶುಭವಾಗುತ್ತೆ. ನಾವು ದೇವ್ರ ಚಿತ್ತಕ್ಕೆ ಒಡಂಬಡಲಿಲ್ಲ, ವಿಧೇಯರಾಗಲಿಲ್ಲ ಅಂದರೆ ಸಮಾಧಾನ ಕೂಡ ಬರಲ್ಲ, ದೇವರ ಆಶೀರ್ವಾದ ಕೂಡ ಬರಲ್ಲ. ಅದಕ್ಕೆ ದೇವರ ಮಕ್ಕಳು ಯಾವಾಗಲೂ ದೇವರ ಚಿತ್ತಕ್ಕೆ ನೀವು ಒಡಂಬಡಬೇಕು, ವಿಧೇಯರಾಗಬೇಕು, ಒಪ್ಪಿಕೊಡ್ಬೇಕು ದೇವರ ಚಿತ್ತಕ್ಕೆ. ಓದಿ ಇನ್ನೊಂದ್ಸಲಿ ವಾಕ್ಯವನ್ನ, ಯೋಬ 22:21. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಒಂದು, ಇದರಿಂದ ನಿನಗೆ ಏನಾಗುತ್ತೆ? ಶುಭವಾಗುತ್ತೆ. ದೇವ್ರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ. ದೇವ್ರ ಚಿತ್ತಕ್ಕೆ ವಿಧೇಯರಾಗುವಾಗಲೇ ನಿಮ್ಮಲ್ಲಿ ಸಮಾಧಾನ ಬರ್ತದೆ. ಆಮೇಲೆ ಇವತ್ತು ಅನೇಕರಿಗೆ ಸಮಾಧಾನ ಇಲ್ಲ, ಸಮಾಧಾನ, ಸಂತೋಷ ಇಲ್ಲ, ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ. ಯಾಕಂದ್ರೆ ದೇವ್ರ ಚಿತ್ತಕ್ಕೆ ನಾವು ಒಡಂಬಡಲಿಲ್ಲ. ದೇವರ ಮಕ್ಕಳು ನೀವು ಏನೇ ಮಾಡುವಾಗ ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು. ಒಂದು ಮದುವೆ ಕಾರ್ಯ ಮಾಡುವಾಗ ದೇವ್ರ ಚಿತ್ತ ನೋಡ್ಬೇಕು. ಹಲ್ಲೆಲೂಯಾ. ಒಂದು ಹುಡುಗನಿಗೆ ಹುಡುಗಿ ನೋಡ್ತಿದ್ರೆ ದೇವ್ರ ಚಿತ್ತ ನೋಡಬೇಕು, ಒಂದು ಹುಡುಗಿಗೆ ಹುಡುಗನ ನೋಡ್ತಾರೆ ದೇವ್ರ ಚಿತ್ತ ನೋಡಬೇಕು, ಒಂದು ಮನೆ ಕಟ್ತಿದ್ರೆ ದೇವ್ರ ಚಿತ್ತ ನೋಡಬೇಕು, ನಮ್ಮ ಮಕ್ಕಳ ಒಂದು ಶಾಲೆಗೆ ಒಂದು ಕಾಲೇಜಿಗೆ ಸೇರಿಸ್ತಾರೆ ಅಂದರೆ ದೇವ್ರ ಚಿತ್ತ ನೋಡಬೇಕು. ಮಾತ್ರವಲ್ಲ, ನಮ್ಮ ಮಕ್ಕಳನ್ನ ಕಾಲೇಜಿಗೆ ಸೇರಿಸುವಾಗ ಯಾವ ಕೋರ್ಸ್ ತೆಗೆದುಕೊಳ್ಬೇಕು ಎಂಬುದಾಗಿ ದೇವ್ರ ಚಿತ್ತಂತೆ ಪ್ರಾರ್ಥಿಸಬೇಕು. ಇವತ್ತು ನನ್ನ ಲೈಫಲ್ಲಿ ಅನೇಕ ನೋಡಿದ್ದೇನೆ, ಮಕ್ಕಳನ್ನ ಓದಿಸ್ಲಿಕ್ಕೆ ಕಾಲೇಜಿಗೆ ಸೇರಿಸಿದಾಗ ಪಾಸ್ಟರ್ ಹತ್ರ ಆಲೋಚನೆ ಕೇಳಲಿಲ್ಲ, ಇಷ್ಟ ಬಂದಾಗೆ ಓದಿಸಿದ್ರು. ಆದರೆ ಇವತ್ತು ಅವರ ಮಕ್ಕಳುಗಳು ಇಂಡಿಯಾದಲ್ಲಿಯೇ ಬರೀ 15,000 20,000 ರೂಪಾಯಿ ಸಂಬಳ ತಗೊಂಡು ಕುಂತಿದ್ದಾರೆ. ಆದರೆ ಚಿತ್ತಕ್ಕೆ ಒಡಂಬಟ್ಟು ವಿಧೇಯರಾದವರು ಹೊರಗಡೆ ದೇಶದಲ್ಲಿದ್ದಾರೆ. 2.5 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 7 ಲಕ್ಷ ಸಂಬಳ ತಗೊಳ್ತಾ ಇದ್ದಾರೆ. ಸೊ ನಾನೇನು ಹೇಳ್ತೇನೆ ಅಂದರೆ, ಒಂದು, ನೀವು ದೇವ್ರ ಚಿತ್ತಕ್ಕೆ ವಿಧೇಯರಾಗಿ ದೇವ್ರ ಚಿತ್ತ ಅಂತ ನಡಿಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ಒಬ್ಬ ಪಾಸ್ಟ್ ಆಲೋಚನೆ ಕೇಳಬೇಕು, ಒಬ್ಬ ಸೇವಕನ ಆಲೋಚನೆ ಕೇಳಬೇಕು. ಆ ಸೇವಕನ ಆಲೋಚನೆ ಕೇಳಿ ವಿಧೇಯರಾಗಿ ನಿಲ್ಲುವಾಗ ನಿಮ್ಮ ಜೀವಿತದಲ್ಲಿ ದೇವ್ರ ಚಿತ್ತ ಪ್ರಕಟ ಆಗುತ್ತೆ. ನೀವೊಂದು ಮದುವೆ ಮಾಡಿದ್ರು ಕೂಡ ನಾನು ಹೇಳ್ತೇನೆ, ಈಗ ಮದುವೆ ಕಾರ್ಯಗಳು ದೇವ್ರ ಚಿತ್ತ ಇರುವಾಗ ಶತ್ರು ನಿಮ್ಮ ಕುಟುಂಬಗಳನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ದೇವರು ಕೂಡಿಸಿದ್ದನ್ನ ಬೇರ್ಪಡಿಸಲಿಕ್ಕೆ ದೇವರು ಬಿಡುವುದಿಲ್ಲ. ನಾನು ಹೇಳ್ತೇನೆ, ಈ ಲೋಕದ ಯಾವ ಶಕ್ತಿಯು ದೇವರು ಕೂಡಿಸಿದ್ರೆ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು, ನಾವು ಶತ್ರುಗೆ ಅವಕಾಶಗಳನ್ನು ಕೊಡಬಾರ್ದು. ಯಾಕೆ ಶತ್ರು
ಕುಟುಂಬಗಳನ್ನು ಬ್ರೇಕ್ ಮಾಡ್ತಾನೆ. ಲೂಸಿಫರ್ ಎಲ್ಲಿದ್ದ? ಅವನೊಬ್ಬ ಆರಾಧನೆ ವೀರ, ಅವನು ಪರಲೋಕದಲ್ಲಿ ಇದ್ದಿದ್ದು. ಅವನು ಎಲ್ಲಿದ್ದ? ದೂತರಾಗಿ, ಏಂಜಲ್ ಆಗಿ ದೇವನ ಆರಾಧಿಸುವ ಆರಾಧನೆ ವೀರ ಅವನು. ಅವನಿಗೆ ಒಂದು ಟೀಮ್ ಇದೆ. ಈಗ ಅವನು ನಾನೇಕೆ ದೇವನ ಆರಾಧಿಸಬೇಕು, ನಾನೇನು ಕಡಿಮೆ ಇದ್ದೀನಿ, ನಾನು ದೇವರಿಗಿಂತ ನಾನು ಸ್ವಲ್ಪ ಮೇಲಿದ್ದರೆ ಇವರೆಲ್ಲ ಸರಿ ನನ್ನನ್ನು ಆರಾಧಿಸಿದ್ರೆ ಚೆನ್ನಾಗಿರುತ್ತಲ್ವ ಎಂಬುದಾಗಿ ಹೃದಯದಲ್ಲಿ ನೆನೆಸ್ತಾನೆ ಅಷ್ಟೇ. ನೆನೆಸುವಾಗ ದೇವರೇನು ಮಾಡ್ತಾರೆ? ಪರಲೋಕರು ಒಂದು ಕಿಕ್ ಕೊಡ್ತಾರೆ. ಒಂದು ಕಿಕ್ ಕೊಟ್ಟ ತಕ್ಷಣ ಅವನ ಟೀಮ್ ಸಮೇತ ಅವನೇನು ಮಾಡ್ತಾನೆ? ಭೂಮಿಯಲ್ಲಿ ಬೀಳ್ತಾನೆ. ಹಲ್ಲೆಲೂಯಾ. ಈಗ ಅವನಿಗೆ ಪರಲೋಕದಲ್ಲೂ ಜಾಗ ಇಲ್ಲ, ಏದೇನ್ ತೋಟದಲ್ಲೂ ಜಾಗ ಇಲ್ಲ. ಈಗ ಏದೇನ್ ತೋಟದಲ್ಲಿ ಇರೋದು ಯಾರು? ಆದಾಮ್ ಮತ್ತೆ ಅವ್ವಳು. ಈಗ ಕೇಳ್ಕೋಬೇಕು, ಈಗ ಲೂಸಿಫರನ್ನ ದೇವರು ಪರಲೋಕದ ಆರಾಧನೆ ಮಾಡಲಿಕ್ಕೆ ಲೂಸಿಫರ್ ಅಂದರೆ ಏಂಜಲ್ ಟೀಮಲ್ಲಿ, ದೇವತರ ಟೀಮಲ್ಲಿ ಇಟ್ಕೊಂಡಿದ್ರು. ಯಾವಾಗ ಅವನು ದೇವರಿಗಿಂತ ಮೇಲೆ ಹೋಗ್ಬೇಕೆಂಬುದಾಗಿ ತಾನು ಹೆಚ್ಚಿಸಿಕೊಳ್ತಾನೋ, ಈಗ ಇಡೀ ಟೀಮನ್ನು ದೇವರು ಒದ್ದು ಲೋಕಕ್ಕೆ ಹಾಕ್ತಾರೆ, ಕೆಳಗಡೆ ಬೀಳ್ತಾರೆ, ಯಾವುದೇ ಇಲ್ವಾ? ಈಗ ದೇವರನ್ನ ಆರಾಧನೆ ಮಾಡಲಿಕ್ಕೆ ಒಂದು ಟೀಮ್ ಬೇಕು. ಅದು ಯಾವ ಟೀಮು? ದೇವರು ಮನುಷ್ಯರನ್ನು ಆರಿಸಿಕೊಳ್ತಾರೆ. ದೇವರು ಮನುಷ್ಯನ, ಇವಾಗ ನಾವು ದೇವರನ್ನ ಆರಾಧನೆ ಮಾಡುವವರು, ನಾವು ಈಗ ನಮ್ಮನ್ನು ಆರಿಸಿಕೊಂಡಿಲ್ವಾ? ದೇವರು ಸೈತನ್ನ ತಳ್ಳಿದ ಮೇಲೆ ದೇವರು ತನ್ನ ಆರಾಧನೆ ಮಾಡಲಿಕ್ಕೆ ಲೋಕದಲ್ಲಿ ದೇವರು ನಮ್ಮನ್ನು ಆರಿಸಿಕೊಳ್ತಾರೆ. ಈಗ ಮೊದಲನೇ ಆರಾಧನೆ ಮಾಡ್ತಾರೋ ಯಾರು? ಆದಾಮ್ ಮತ್ತೆ ಅವ್ವಳು. ಈಗ ಅವ್ರು ಎಲ್ಲಿದ್ದಾರೆ? ಏದೇನ್ ತೋಟದಲ್ಲಿದ್ದಾರೆ. ಈಗ ಸೈತನ್ ಎಲ್ಲಿದ್ದಾನೆ? ಅವನು ಪರಲೋಕದಲ್ಲಿ ಇಲ್ಲ, ಏದೇನ್ ತೋಟದಲ್ಲಿ ಇಲ್ಲ, ಅವನು ಎಲ್ಲಿದ್ದಾನೆ? ಈಗ ಸೈತ ಲೂಸಿಫರ್ದು ಒಂದೇ ಸ್ಕೆಚ್ ಏನು? ಆ ಆದಾಮ್ ಮತ್ತೆ ಅವ್ವಳನ್ನ ಆ ಏದೇನ್ ತೋಟದಿಂದ ಹೊರಗಡೆ ಹಾಕಬೇಕು. ನಾನಿಲ್ಲದಿರುವ ಜಾಗದಲ್ಲಿ ಅವ್ರು ಯಾಕೆ ಇರಬೇಕು? ಅವ್ರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಹಾಕಬೇಕು. ಹೊರಗಡೆ ಹಾಕ್ಬೇಕಾದ್ರೆ ಪ್ಲಾನ್ ಮಾಡ್ತಾನೆ. ಏನು? ತಿನ್ನಬಾರದೆಂಬುದೇ ಹೇಳಿದ ಹಣ್ಣನ್ನು ತಿನ್ನುವುದಕ್ಕೆ ಪ್ರೇರೇಪಿಸಿ ಹಣ್ಣನ್ನು ತಿಂದು ಪಾಪ ಮಾಡುವಂಥ ರೀತಿಯಲ್ಲಿ ಶೋಧನೆಗೆ ಒಳಪಡಿಸ್ತಾರೆ. ಶೋಧನೆಗೆ ಒಳಪಡಿಸುವಾಗ ಶೋಧನೆಗೆ ಒಳಗಾಗ್ತಾರೆ, ತಿನ್ನಬಾರ್ದ ಹಣ್ಣನ್ನು ತಿಂತಾರೆ. ದೇವರು ಬರ್ತಾರೆ, ದೇವರು ಅವನ್ನ ಹೊರಗಡೆ ಏದರಿಂದ ಹೊರಗಡೆ ಹಾಕ್ತಾರೆ. ಆದಿಕಾಂಡ 3:22 ನೋಡುವಾಗ, ಆದಿಕಾಂಡ 3:22-23 ಸೈತಾನನು ಕುಟುಂಬಗಳನ್ನು ಹೊಡಿಲಿಕ್ಕೆ ಕಾರಣ ಏನು ಹೇಳ್ಕೊಡ್ತೀನಿ ಈಗ. ಎಸ್, ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ದೇವರು ಏದೇನ್ ತೋಟದಿಂದ ಆದಾಮವನ್ನು ಹೊರಡಿಸಿ ಬಿಟ್ರು. ಯಾಕೆ? ತಿನ್ನಬಾರದೆಂಬುದ ಹೇಳಿ ಹಣ್ಣನ್ನು ಸ್ವಂತ ಬುದ್ಧಿ ಜ್ಞಾನದ ತಿಂದ ನಿಮಿತ್ತವಾಗಿ, ಸೈತನ ಪ್ರೇರೇಪಣೆಗೆ ಒಳಗಾಗಿ ತಿಂದ ನಿಮಿತ್ತವಾಗಿ ದೇವರ ಮಾತನ್ನು ಕೇಳಲಿಲ್ಲ ಅವರು. ನೋಡಿ, ದೇವರು ಅವ್ರ ಬಳಿ ನೇರವಾಗಿ ಹೇಳಿದ್ರು. ಆದಿಕಾಂಡ 2:15 ಆದಾಮ್ ಬಳಿಯಲ್ಲಿ ನೇರವಾಗಿ ಹೇಳಿದ್ರು. ಆದಾಮನೇ, ಓದಿ ವಾಕ್ಯ 2:15. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿ ಇರುವ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. ಹಲ್ಲೆಲೂಯಾ. ದೇವರು ನೇರವಾಗಿ ಆದಾಮ್ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಹೌದೇ ಇಲ್ವಾ? 3:1 ಜೆನಿಸಿಸ್. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ನಿಲ್ಲಿಸಿ. ಶತ್ರು ಬಂದು ಯಾರ ಹತ್ರ ಕೇಳ್ತಾ ಇದ್ದಾನೆ? ಯಾಕೆ ಆದಾಮ್ ಹತ್ರ ಕೇಳಲಿಲ್ಲ? ಒಂದು ಪಕ್ಷ ಆದಾಮ್ ಬಳಿಯಲ್ಲಿ ಕೇಳಿದ್ರೆ, ಆದಾಮ್ ಬಳಿಯಲ್ಲಿ ನೇರವಾಗಿ ಹೇಳಿದ್ದು ಯಾರು? ದೇವರು. ಒಂದು ಪಕ್ಷ ಆದಾಮ್ ಹತ್ರ ಶತ್ರು ಹೋಗಿದ್ರೆ ಅವ್ನು ಹೇಳ್ಬಿಡ್ತಿದ್ದ, ಇಲ್ಲ ದೇವರು ಇದೆಲ್ಲ ತಿನ್ನಬಾರ್ದು ಅಂತೇಳಿ ನಾನು ತಿನ್ನಲ್ಲ ಹೋಗಂತ ಹೇಳ್ಬಿಡ್ತಿದ್ದ. ಶತ್ರುಗೆ ಗೊತ್ತಾಯ್ತು, ಇವನ ಬಳಿಲಿ ಹೋದ್ರೆ ಇದು ನಡೆಯಲ್ಲ, ಅವಳ ಬಳಿಗೆ ಹೋಗಬೇಕು. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತುಂಟಾ? ಸ್ತ್ರೀಯರು ಎಚ್ಚರಿಕೆ ಆಗಿರ್ಬೇಕಂತೇಳಿ, ವೆರಿ ಕೇರ್ಫುಲ್ ಆಗಿರಬೇಕು. ಸ್ತ್ರೀಯರು ಹೆಚ್ಚಾಗಿ ಮೋಸಕ್ಕೆ, ವಂಚನೆಗೆ ಒಳಗಾಗ್ತಾರೆ. ನೋಡಿ, ಅವರ ಮನಸ್ಸು ಹೇಗೆ ಅಂದ್ರೆ, ಅವರ ಮನಸ್ಸು ವೆರಿ ಸಿಂಪಲ್ ಆಗಿರ್ತದೆ. ಪ್ರೈಸ್ಗ
ಆದರೆ ಗಂಡಸನ್ನ ಅಷ್ಟು ಈಸಿಯಾಗಿ ಏಮರ್ಸ್ಲಿಕ್ಕೆ ಆಗಲ್ಲ. ಪ್ರೈಸ್ ಗಾಡ್. ವಂಚನೆ ಮಾಡ್ಲಿಕ್ಕೆ ಆಗಲ್ಲ. ಸ್ತ್ರೀಯರುಗಳನ್ನ ಮೋಸ ಮಾಡ್ಬೋದು ಅಂತೇಳಿ ಚೆನ್ನಾಗಿ ಸೈತನಿಗೂ ಗೊತ್ತಿತ್ತು. ಅದಕ್ಕೆ ಅವಳ ಬಳಿಲೇ ಹೋಗಿದ್ದಿದ್ರೆ ಆದಂ ಬಳಿಲೇ ಹೋಗ್ತಾ ಇದ್ದ, ಅವನು ಸತ್ರು. ನೋಡಿ, ಅವಳು ವೆರಿ ಈಸಿಯಾಗಿ ಮೋಸ ಹೋಗ್ತಾಳೆ, ವಂಚನೆಗೊಳಗಾಗ್ತಾಳೆ. ಪ್ರೈಸ್. ಓದಿ ವಾಕ್ಯನ ಮುಂದೆ. ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದರು. ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ. ಯಾರು ಹೇಳಿದ್ದು ನಿಮಗೆ ಸಾಯ್ತೀರ ಅಂತ? ಖಂಡಿತ ನೀವು ಇನ್ನೂ ಚೆನ್ನಾಗಿ ಬದುಕ್ತೀರಾ, ಬಾಳ್ತೀರಾ, ನೀವು ಆಶ್ರದಾಗಿರ್ತೀರಾ. ತಿಂದಾಗ ನಿಮಗೆ ಕಣ್ಣೆಲ್ಲ ಕಾಣೋದು. ಅದಕ್ಕೆ ಅವಳೇನ್ ಮಾಡ್ತಾಳೆ? ಮೋಸಕ್ಕೆ ವಂಚನೆಗೆ ಒಳಗಾಗ್ತಾಳೆ. ಮುಂದೆ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು. ನಿಮ್ಮ ಕಣ್ಣುಗಳು ಚೆನ್ನಾಗಿ ಕಾಣುತ್ತೆ ಹೇಳ್ತಾ ಇದ್ದಾನೆ ಸತ್ರು. ಪ್ರೈಸ್ಗಳ. ಮುಂದೆ. ನೀವು ದೇವರಂತೆ ನೀವು ಅವರಂತೆ ಆಗ್ಬಿಡ್ತೀರಿ. ಯಾರಂತೆ ಆಗ್ಬಿಡ್ತೀರಿ? ಅದಕ್ಕೆ ಹೊಟ್ಟೆ ಕಿಚ್ಚಿಂದ ಹೇಳಿದ್ರು ನನ್ನಂತೆ ಆಗ್ಬಿಡ್ತಾರೆ ಅಂತ ತಿನ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ತಿನ್ನಿ ಅವನಂತೆ ಆಗ್ಬಿಡ್ತೀರಿ ದೇವರಂತೆ. ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ನಿಮ್ಮ ಮೇಲೆ ಆತ ಹೇಳಿರೋದು, ದೇವರ ಆತರ ತಿನ್ಬೇಡಿ ಅಂತೇಳಿ. ಯಾರು ಹೇಳಿದ್ದು? ತಿನ್ನಿ ಅವರಂತೆ ಆಗ್ಬಿಡ್ತೀರ ನೀವು. ಶತ್ರುವ ಮೋಸಕ್ಕೆ ವಂಚನೆಗೆ ವೆರಿ ಈಸಿಯಾಗಿ ಒಳಗಾಗ್ತಾಳೆ ಅವಳು. ಮುಂದೆ ಓದಿ ವಾಕ್ಯ. ಎಸ್. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ. ಇವತ್ತು ನಮ್ಮ ಜೀವಿತದಲ್ಲಿ ಉತ್ತಮವಾಗಿದೆ, ನೋಡ್ಲಿಕ್ಕೆ ರಮ್ಯವಾಗಿದೆ ಅಂದ ತಕ್ಷಣ ನಾವೇನಾಗ್ತೀವಿ? ಬೋಲ್ಡ್ ಆಗ್ತೀವಿ. ಉತ್ತಮವಾಗಿ, ನೋಡ್ಲಿಕ್ಕೆ ರಮ್ಯವಾಗಿ, ಅಂದವಾಗಿ, ಚಂದವಾಗಿ ಯಾವುದಿದೆ ಅದಕ್ಕೆ ನಾವು ಇಲ್ಲ. ಉತ್ತಮವಾಗಿದೆ, ರಮ್ಯವಾಗಿದೆ ಎಂಬುದಾಗಿ ನೆನೆಸುವಾಗ ಅದೇ ದೇವರ ಚಿತ್ತ ಇದೆಯಾ ನೋಡಬೇಕು. ಪ್ರೈಸ್ ಗಾಡ್. ಅರ್ಥ ಮಾಡ್ಕೋಬೇಕು. ನಾವು ಅದು ದೇವ್ರ ಚಿತ್ತ ಇದೆಯಾ ನೋಡಲ್ಲ. ಉತ್ತಮವಾಗಿದೆ, ರಮ್ಯವಾಗಿದೆ, ಅಂದವಾಗಿದೆ, ಚಂದವಾಗಿದೆ, ಎಲ್ಲ ಅನುಕೂಲವಾಗಿದೆ. ಬೋಲ್ಡ್ ಔಟ್. ಬಿದ್ದ, ಅವಳು ಬಿದ್ದು, ಇವನು ಬಿದ್ದು. ಕೆಲವೇ 3 ತಿಂಗಳು 6 ತಿಂಗಳು ನಾವು ಇಂತಾಗ ಇದನ್ನ ಮಾತಾಡ್ಬೇಕಂತ ಬರಲ್ಲ. ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾರೆ. ಬಟ್ ಪರಿಶುದ್ಧಾತ್ಮ ಕೆಲವು ವಿಷಯದಲ್ಲಿ ಮಾತಾಡುವಾಗ ನಮ್ಮ ಸಂಗಡ ದೇವರು ಮಾತನಾಡ್ತಾರೆ. ನಾವು ಎಚ್ಚರಿಕೆ ವಹಿಸಬೇಕೆಂಬುದಾಗಿ ನಾವು ಜೋಪಾನ ಮಾಡಬೇಕು. ನಾವು ವಂಚನೆಗೆ ಒಳಗಾಗಬಾರ್ದು, ಮೋಸಕ್ಕೆ ಒಳಗಾಗಬಾರ್ದು. ಈ ಲೋಕ ಮಾಯೆ, ವಂಚನೆ, ಈ ಲೋಕದಲ್ಲಿ ಜ್ಞಾನ, ಸ್ತ್ರೀಯರು ಪುರುಷರು ತುಂಬ ವೆರಿ ಕ್ಲೆವರಾಗಿ, ಜ್ಞಾನಂತರಾಗಿ, ವಿಸ್ಡಮ್ ನಾಲೆಜ್ ಉಳ್ಳವರಾಗಿ ಜೀವನ ಮಾಡಬೇಕು. ಇದು ನಾವು ಮೋಸ ಹೋಗ್ತೀವಿ, ವಂಚನೆಗೊಳಗಾಗ್ತೀವಿ. ಉತ್ತಮವಾಗಿದೆ, ರಮ್ಯವಾಗಿದೆ ನೋಡ್ತೀವಿ, ಡೈ ಹೊಡಿತೇವೆ, ಬೀಳ್ತೇವೆ, ತಿಂತೇವೆ. ಅವಳು ಆದಮ ಆಗ ಪರಿಸ್ಥಿತಿಯಲ್ಲಿ ಆಗ್ಬಿಡ್ತೇವೆ. ಓದಿ ಮುಂದೆ. ಉತ್ತಮವಾಗಿ, ರಮ್ಯವಾಗಿದೆ ಎಂಬುದಾಗಿ ಹೇಳಿ ಜ್ಞಾನೋದಯಕ್ಕೆ ಅಪೇಕ್ಷಿತಕ್ಕಾಗಿದೆಯೇ ಅಂತೇಳಿ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೆ ಕೊಟ್ಟಳು. ಅವನು ಹೇಳ್ಬೋದಾಯ್ತಲ್ವಾ ತಿನ್ನುವಾಗಲೇ? ಇದನ್ನ ತಿನ್ಬೇಡ ಅಂತ ದೇವ್ರು ಹೇಳಿದ್ದಾರೆ, ನೀನು ತಿನ್ಬೇಡ ನಾನು ಹೇಳ್ಬೋದಾಯ್ತಲ್ವಾ? ಗಂಡ ಏನ್ ಮಾಡ್ತಾನೆ? ಹೆಂಡತಿಯ ಮಾತಿಗೆ ಸಮ್ಮತಿಸುತ್ತಾನೆ. ಕೆಲವು ಸಮಯದಲ್ಲಿ ಸ್ತ್ರೀಯರ ಮಾತನ್ನು ನೀವು ಎಚ್ಚರಿಕೆಯಾಗಿ, ಹೆಂಡತಿಯರ ಮಾತನ್ನು ಎಚ್ಚರಿಕೆಯಾಗಿ ಜೋಪಾನ ಮಾಡಬೇಕು. ಗಂಡಸರು, ಸ್ತ್ರೀಯರಿಗೆಲ್ಲ ಕೋಪ ಬರ್ಬೋದು, ಕೋಪ ಮಾಡಬಾರ್ದು. ಸ್ತ್ರೀಯರು ಬಲಹೀನರೆಂಬುದಾಗಿ ವಾಕ್ಯ ಹೇಳ್ತದೆ. ಅವರಿರುವಂಥ ಬಲಹೀನತೆ ನಿಮಿತ್ತವಾಗಿ ಕೆಲವೊಂದು ಸಮಯದಲ್ಲಿ ಅವರು ಕಂಟ್ರೋಲ್ ಇಲ್ಲದೆ ಮಾತನಾಡೋದು, ಕಂಟ್ರೋಲ್ ಇಲ್ಲದೆ ಜೀವನ ಮಾಡೋದೆಲ್ಲ ನೋಡ್ತಾರೆ. ಆದರೆ ಜ್ಞಾನ ಇರುವಂಥ ಗಂಡಸು, ಪುರುಷನು ಜ್ಞಾನವಂತನಾಗಿ ಬುದ್ಧಿವಂತನಾಗಿದ್ದು ಅವರನ್ನು ಸರಿಯಾದ ಮಾರ್ಗ ನಡೆಸಿಕೊಂಡು ಹೋಗಬೇಕು. ಇಲ್ಲದೆ ಹೋದರೆ ಅವರ ಭವಿಷ್ಯ, ಅವರ ಕುಟುಂಬ ನಷ್ಟ ಆಗಿ ಹೋಗ್ತದೆ, ಅವರ ಫ್ಯೂಚರ್ ನಾಶ ಆಗಿ ಹೋಗ್ತದೆ. ನೋಡಿ, ಹೆಂಡತಿ ಮಾತು ಕೇಳಿ ಬೋಲ್ಡ್ ಆದವನು ತಿಂದ, ಅವನು ತಿಂದು, ಅವಳು ತಿಂದು, ಫಿನಿಶ್. ಏನಾಯಿತು? ಏನೇನು ತೋಟದಿಂದ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ಅದರ ಅರ್ಥ ದೇವರು ನಮ್ಮನ್ನು ಇಟ್ಟಂಥ ಎಲ್ಲ ಆಶೀರ್ವಾದಗಳಿಂದ ನಾವು ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ಇದು ದೇವರು ಮಾಡಿದ್ದ, ಇಲ್ಲ ಅವರೇ ಮಾಡ್ಕೊಂಡಿದ್ದದ? ಅವರೇ ಮಾಡ್ಕೊಂಡಿದ್ದದ್ದು. ಇವತ್ತು ನಮ್ಮ ಜೀವಿತದಲ್ಲಿ ಕೆಲವೊಂದು ಘಟನೆಗಳನ್ನು ನಾವೇ ಮಾಡಿಕೊಂಡು ನಾವೇ ಕಷ್ಟ, ನಷ್ಟ, ಸಮಸ್ಯೆ, ಇಕ್ಕಟ್ಟು ಎಂಬುದಾಗಿ ನಾವು ಹೇಳುವಂಥ ಪರಿಸ್ಥಿತಿ ಬರ್ತದೆ. ಇಲ್ಲ, ನಾನು ಹೇಳ್ತೇನೆ, ಪ್ರತಿಯೊಂದು ಸಮಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನೀವು ದೇವ್ರ ಚಿತ್ತ ನೋಡಬೇಕು, ದೇವರ ಪ್ಲ್ಯಾನ್ ನೋಡಬೇಕು, ದೇವರ ಯೋಜನೆ ನೋಡಬೇಕು. ಮುಖ್ಯವಾಗಿ ಮದುವೆ ವಿಷಯದಲ್ಲಿ ಮಾತ್ರ ವೆರಿ ಕೇರ್ಫುಲ್ ಆಗಿರಬೇಕು. ಪ್ರತಿಯೊಂದು ವಿಷಯದಲ್ಲಿ ನೀವು ದೇವರ ಬಳಿ ದೇವರೇ ನೀವು ಚಿತ್ತ ಇಲ್ಲ ಅಂದರೆ ಅದನ್ನ ಸ್ಟಾಪ್ ಮಾಡು. ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ಅದು ಈಗಲೇ ಬ್ರೇಕ್ ಆಗಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಯಾಕೆ? ಜ್ಞಾನೋಕ್ತಿ 10:22, ಜ್ಞಾನೋಕ್ತಿ 10:22 ವಾಕ್ಯ, ಪ್ರಾಬ್ 10:22. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಾನಂದ್ರೆ ಅದು ಭಾಗ್ಯದಾಯಕವಾಗಿರ್ತದೆ. ಅದು ಹೇಗಿರ್ತದೆ?
ಅದ್ರಲ್ಲಿ ವ್ಯಸನ ಇರೋದಿಲ್ಲ, ಕಣ್ಣೀರಿರೋದಿಲ್ಲ. ದೇವರು ಕೊಡುವಂಥ ಆಶೀರ್ವಾದಗಳು, ನಾನು ಹೇಳ್ತೇನೆ, ದೇವರು ಒಂದು ವೆಹಿಕಲ್ ಕೊಟ್ಟರೆ ಅದರಲ್ಲಿ ಅಪಘಾತಗಳು ಇರೋದಿಲ್ಲ, ಅದರಲ್ಲಿ ಕೇಡುಗಳು ಸಂಭವಿಸಿದ್ರೆ. ಯಾಕೆ? ಅದು ದೇವರು ಕೊಟ್ಟಂಥ ವಾಹನ. ಯಾಕೆ? ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಅದರಲ್ಲಿ ವ್ಯಸನ ಇರುವುದಿಲ್ಲ. ನಾನು ವಾಕ್ಯವನ್ನು ನಂಬ್ತೇನೆ. ನಾನು ಯಾವ್ದು ನಂಬ್ತೇನೆ? ಇವತ್ತು ನನ್ನ ಜೀವನದಲ್ಲಿ ನನಗೆ ಎಷ್ಟೇ ಅಪಘಾತಗಳು ಆಗಬೇಕಂತ ಸನ್ನಿವೇಶ ಬಂದಾಗಲೂ ದೇವರು ನನ್ನನ್ನು ಕೆಳಗಡೆ ಬೀಳದಾಗಿ ತಪ್ಪಿಸಿ ಕಾಪಾಡಿದ್ದಾರೆ. ಹಲ್ಲೆಲೂಯಾ. 56 ವರ್ಷಗಳು ನಡೀತಾ ಇದೆ, 56 ಇಯರ್ಸ್. ಎಷ್ಟು ಸಾರಿ ಬಿದ್ದಿದ್ದೇನೆ, ಗಾಡಿಯಲ್ಲ, ಹಾಗೆ ಕಾಲೆಡವಿ ಎಲ್ಲೆಲ್ಲ ಬಿದ್ದಿದ್ದೇನೆ. ನನ್ನ ಎಲುಬುಗಳು, ನನ್ನ ಸೊಂಟ, ನನ್ನ ಕಾಲುಗಳೆಲ್ಲ ಬ್ರೇಕ್ ಆಗಬೇಕಾದ ಪರಿಸ್ಥಿತಿಗಳು. ಆದರೆ ಒಂದು ಎಲುಬು ಕ್ರಾಕ್ ಆಗಲಿಕ್ಕೆ, ಡ್ಯಾಮೇಜ್ ಆಗಲಿಕ್ಕೆ ದೇವರು ಬಿಡಲಿಲ್ಲ. ಕಾರಣ ದೇವರ ವಾಕ್ಯ. ನೀತಿವಂತನ ಎಲುಬು ಒಂದಾರು ಹೊಡೆದೋಗ್ಲಿಕ್ಕೆ ದೇವರು ಬಿಡುವುದಿಲ್ಲ. ಹಲ್ಲೆಲೂಯಾ. ಸೊ ನಮ್ಮ ಎಲುಬುಗಳು ಒಡಿಲಿಕ್ಕೆ, ನಮ್ಮ ಎಲುಬುಗಳು ಮುರಿದೋಗ್ಲಿಕ್ಕೆ ದೇವರು ಬಿಡಲ್ಲ. ನಾವು ನೀತಿವಂತರಾಗಿ ಕಾಣಿಸ್ಕೊಳ್ಬೇಕು, ನಂಬಿಗಸ್ತರ ಕಾಣಿಸ್ಕೊಳ್ಬೇಕು. ಹಲ್ಲೆಲೂಯಾ. ನಾವು ದೇವ್ರ ಚಿತ್ತಕ್ಕೆ ಒಡಂಬಡದೆ ನಾವು ಕೆಲವು ಕಾರ್ಯಗಳನ್ನು ಮಾಡಿ ನಮ್ಮ ಮೇಲೆ ಕಷ್ಟ ನಷ್ಟಗಳನ್ನು, ಶಾಪಗಳನ್ನು ತಂದು ಹಾಕೊಳ್ಬಾರ್ದು. ನಾವು ಅದಕ್ಕೆ ಕಾರಣ ದೇವರಲ್ಲ, ಅದಕ್ಕೆ ಕಾರಣ ನಾವಾಗಿರ್ತೇವೆ. ಹಲ್ಲೆಲೂಯಾ. ಕಷ್ಟ ಅನ್ನುವಂಥದ್ದು ಸ್ವಲ್ಪ ದಿನ, ದೇವರಿಂದ ಬರುವ ಶೋಧನೆ ಸ್ವಲ್ಪ ದಿನ. ನೋಡಿ 1 ಪೇತ್ರ 1:6-7. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ, ನೋಡಿ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ನಿಲ್ಲಿಸಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ, ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ. ನಾನಾ ಕಷ್ಟ ನಿಲ್ಲಿಸಿ. ಸದ್ಯಕ್ಕೆ ಸ್ವಲ್ಪ ದೇವರ ಚಿತ್ತಾನುಸಾರ, ನಾನಾ ಕಷ್ಟ. ಹಾಗಾದರೆ ದೇವರ ಮಕ್ಕಳು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರವಾಗಿ ಕಷ್ಟವನ್ನು ಅನುಭವಿಸಬೇಕಾ ಇಲ್ವಾ? ಅನುಭವಿಸಬೇಕು. ಇದು ದೇವರಿಂದ ನೇಮಿತ ಆಗಿರ್ತದೆ. ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾವು ನಾನಾ ವಿಧವಾದ ಕಷ್ಟದಲ್ಲಿ ಇರಬೇಕೆಂಬುದು ದೇವರ ಚಿತ್ತ ಇರ್ತದೆ. ಯಾಕೆಂದರೆ ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾರೆ, ದೇವರು ನಮ್ಮನ್ನು ಪರಿಶೋಧಿಸ್ತಾರೆ. ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲೂ ಪರಿಶೋಧಿಸಿ ಟೆಸ್ಟ್ ಮಾಡಿ ನೋಡ್ತಾರೆ. ಯಾಕೆ? ಇವನು ನನ್ನ ಟೆಸ್ಟಿಂಗಲ್ಲಿ ಪಾಸ್ ಆಗ್ತಾನ, ಇವನು ನನ್ನ ಶೋಧನೆಯಲ್ಲಿ ಜಯಿಸ್ತಾನ ನೋಡ್ತಾರೆ ದೇವರು. ಪ್ರೈಸ್ ಗಾಡ್. ಓದಿ ಆ ವಾಕ್ಯನ. ಎಸ್, ಕಂಟಿನ್ಯೂ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿ ಇದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಆಮೆನ್. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟದಲ್ಲಿ ಇದ್ದಾಗಲೂ ಕೂಡ ನಾವು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೇವೆ. ಈ ಲೋಕದಲ್ಲಿ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರವಾಗಿ ಆಗಲಿ, ಸೈತಾನ ಮೂಲಕವಾಗಿ ಆಗಲಿ, ಬೇರೆ ಯಾವುದೇ ರೀತಿಯಲ್ಲಿ ಆಗಲಿ, ಶೋಧನೆಗಳು ಕಷ್ಟಗಳು ಬಂದಾಗ ನಾವು ಸೋತು ಹೋಗಬಾರ್ದು, ನಾವು ಕುಂದಿ ಹೋಗಬಾರ್ದು, ನಾವು ನಿರಾಶೆ ಆಗಬಾರ್ದು. ಯಾಕೆ? ಸ್ವಲ್ಪ ಕಾಲ ಮಾತ್ರವೇ ನಾವು ಆ ಪರಲೋಕವನ್ನು, ಆ ರಾಜ್ಯವನ್ನು ನೆನೆಸಿ ನಾವು ಉಲ್ಲಾಸವಾಗಿದ್ದೇವೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನಾವಿಲ್ಲಿ ಸ್ವಲ್ಪ ಮಾತ್ರ ಶೋಧನೆ, ಬಾಧೆಗಳು, ಕಷ್ಟಗಳು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ದೇವರಿಗೆ ಕೊಡಲ್ಲ. ದೇವ್ರ ಮಕ್ಕಳಿಗೆ ಪರ್ಮನೆಂಟ್ ಆಗಿ ಬಾಧೆಲಿ ಇರಲಿಕ್ಕೆ, ಶೋಧನೆ ಇರಲಿಕ್ಕೆ ದೇವರು ಅನುಮತಿಸೋದಿಲ್ಲ. ನೋಡಿ, ನೀ ಬಾಧೆ ಪಡುವಾಗಲೇ, ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ. 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ಅವರ್ ಗಾಡ್ ಫೇತ್ಫುಲ್, ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ, ನೀವು ನೋಡಿ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ, ನೋಡಿ ಆ ಶೋಧನೆ ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏನ್ ಮಾಡಿದ ದೇವರು? ಶೋಧನೆ ಆಗ್ತಾ ಇರುವಾಗಲೇ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ಸಿದ್ಧ ಮಾಡ್ತಾನ್ರಿ. ಹೆಸರೇ ಅರ್ಥ ಆಗ್ತದೆ. ಇವತ್ತು ನಾನು ಹೇಳ್ತೇನೆ, ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳೋ ಮಾರ್ಗವನ್ನು ದೇವರು ಸಿದ್ಧ ಮಾಡ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ಯಾವಾಗಲೂ ದೇವರ ಮಕ್ಕಳು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡಿಬೇಕು, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡಿಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡಿಬೇಕು. ಯಾಕಂದರೆ ನೀವು ದೇವರ ಚಿತ್ತಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ನೀವು ಎಂಥ ಶೋಧನೆಗೆ ಒಳಪಟ್ಟಾಗಲೂ, ಶೋಧಿಸಲ್ಪಡೋರು ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗವನ್ನು ದೇವರು ಸಿದ್ಧ ಮಾಡ್ತಾರೆ. ಯಾವಾಗ? ದೇವರ ಚಿತ್ತಕ್ಕೆ ಒಡಂಬಟ್ಟಾಗ, ದೇವರ ಮಾತನ್ನು ಕೇಳುವಾಗ, ದೇವರಿಗೆ ವಿಧೇಯರಾಗುವಾಗ, ದೇವರು ಹೇಳಿದ ರೀತಿಯಲ್ಲಿ ನಡೆಯುವಾಗ, ದೇವರ ಚಿತ್ತಕ್ಕೆ ವಿಧೇಯರಾಗಿ ಒಪ್ಪಿಸಿಕೊಂಡು ಜೀವಿಸುವಾಗ,
ಆದರೆ ನಮ್ಮಷ್ಟಕ್ಕೆ ನಾವೇ ಇಷ್ಟ ಬಂದದೆಲ್ಲ ಮಾಡಿ ಇಕ್ಕಟ್ಟಲ್ಲಿ ಹೊಂಡದಲ್ಲಿ ಬಿದ್ದಾಗ ದೇವರು ತಪ್ಪಿಸು ಎಂಬುದಾಗಿ ಕೇಳುವಾಗಲೂ ದೇವರು ತಪ್ಪಿಸೋದಿಲ್ಲ. ಯಾಕಂದ್ರೆ ದೇವರು ಹೇಳ್ತಾರೆ, ನನ್ನಿಂದ ಬಂದಿದ್ದಲ್ಲ, ಅದು ನೀನು ಮಾಡಿಕೊಂಡಿದ್ದಂಥ ಅನುಭವ. ಆದರೆ ಅಂಥ ಅನುಭವಗಳಿಗೆ ನಾವು ಕ್ಷಮೆ ಕೇಳಬೇಕು. ಅಂಥ ಅನುಭವ ನಾವೇನು ಮಾಡಬೇಕು? ತಪ್ಪಾಯಿತು ದೇವರೇ, ನನ್ನ ಸ್ವಂತ ಬುದ್ಧಿ, ನನ್ನ ಸ್ವಂತ ಜ್ಞಾನ, ನನ್ನ ಸ್ವಂತ ವಿವೇಕದಿಂದ, ನನ್ನ ಸ್ವಂತ ಇಷ್ಟದಿಂದ ನಾನು ಪಾಪ ಮಾಡಿಬಿಟ್ಟೆ, ಅವಿಧನಾಗಿ ಹೋಗಿಬಿಟ್ಟೆ, ನನ್ನ ಕ್ಷಮಿಸಿ ಹೇಳಬೇಕು. ನೀವು ಶೋಧನೆಗೆ ಬಂಧನಗಳಿಗೆ ಒಳಗಾಗುವಲೆ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ದೇವರಿಗೆ ಕಲಿಸಿಕೊಡ್ತಾರೆ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಬೇಕು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸಿ, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿ ನೀವು ಎಂಥ ಶೋಧನೆಗಳಲ್ಲಿ, ಬಂಧನಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಿಕ್ಕಿ ಬಿದ್ದಿರೋದಾದರೆ ಇವತ್ತು ದೇವರ ಮುಂದೆ ಮೊಣಕಾಲಾಕಿ ಕ್ಷಮೆ ಕೇಳಬೇಕು. ನೀವು ಮೊಣಕಾಲಾಕಿ ಒಪ್ಪಿಸಿಕೊಟ್ಟು ಕ್ಷಮೆ ಕೇಳಿದಾದ್ರೆ ದೇವರ ಆ ಬಂಧನಗಳಿಂದ, ಆ ಸಮಸ್ಯೆ ನಿಮ್ಮನ್ನು ದೇವರು ಹೊರ ತರ್ತಾನೆ. ಹಲ್ಲೆಲೂಯಾ. ನೋಡಿ, ಜ್ಞಾನ 24:10 ವಾಕ್ಯ ಹೇಳ್ತದೆ, 24:10 ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟು. ನೋಡಿ, ಇಕ್ಕಟ್ಟಿನ ದಿನದಲ್ಲಿ ದೇವರ ಮಕ್ಕಳು ಬಳಲಿ ಹೋಗಬಾರ್ದು. ನಾವು ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋದ್ರೆ ನಮ್ಮ ಬಲವು ಇಕ್ಕಟ್ಟೆ, ಬಳಲಿ ಹೋಗಬಾರ್ದು. ನಾವೇನ್ ಮಾಡಬೇಕು? ದೇವರನ್ನು ಸ್ತುತಿಸಿ, ಆರಾಧಿಸಿ, ಮಯಪಡಿಸೋರಾಗಿ. ಇಕ್ಕಟ್ಟುಗಳು ಬಂತ, ಶೋಧನೆ ಬಂತ, ಚೆನ್ನಾಗಿ ಆರಾಧನೆ ಮಾಡಬೇಕು. ಯೋಷೋಪಾಟ ಏನ್ ಮಾಡ್ತಾನೆ? ಅವನಿಗೆ ವಿರುದ್ಧವಾಗಿ 3 ದೇಶದ ಜನ ಯುದ್ಧಕ್ಕೆ ಬಂದಾಗ ಯೋಷೋಪಾಟ ಮಾಡಿದ ಒಂದೇ ಆರಾಧನೆ. ಯೋಷೋಪಾಟ ಮಾಡಿದ್ದೇನು? ಫೈಟಿಂಗ್ ಅಲ್ಲ. ಯೋಷೋಪಾಟ ಯುದ್ಧ ಮಾಡಕ್ಕೆ ಹೋಗ್ಲಿಲ್ಲ. ಯೋಷೋಪಾಟ ಮಾಡಿದ ಒಂದೇ ಆರಾಧನೆ. ಪೌಲ ಸೀಲರು ಸೆರೆಮನೆಯಲ್ಲಿ ಬಂಧನಕ್ಕೆ ಒಳಗಾಗಿದ್ರು, ಹೌದೇ ಇಲ್ವಾ? ಅವ್ರು ಮಾಡಿದ್ದೇನು? ಆರಾಧನೆ. ವೆರಿ ಸಿಂಪಲ್. ನಾನು ಹೇಳ್ತೇನೆ, ಯಾರು ಶಕ್ತವಾಗಿ ಆರಾಧನೆ ಮಾಡ್ತಿರೋ, ನೀವು ಎಂಥ ಬಂಧನ ಇದ್ರೂ ಕೂಡ ನನ್ನ ದೇವರ ಬಂಧನ ನಿಮ್ಮನ್ನು ಹೊರ ತರ್ತಾನೆ. ಇವತ್ತು ಅನೇಕರು ಆರಾಧನೆ ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಬೈಬಲ್ ಓದುವುದಿಲ್ಲ. ಸೊ ಒಂದು ದಿನ ಆರಾಧನೆ ಅಟೆಂಡ್ ಮಾಡ್ತೀವಿ ಅಷ್ಟೇ, ಭಾನುವಾರ. 6 ದಿನಗಳು ನಾವೇನು ಮಾಡಲ್ಲ. ಹೇಗೆ ದೇವರನ್ನು ಬಿಡಿಸ್ತಾನೆ, ಹೇಗೆ ದೇವರನ್ನು ಕಾಯ್ತಾನೆ, ಹೇಗೆ ದೇವನಿಗೆ ಬೇಕಾದನ್ನು ಕೊಡ್ತಾನೆ, ಹೇಗೆ ದೇವರನ್ನು ಆಶೀರ್ವಾದ ಮಾಡ್ತಾನೆ. ನೀವು ಯೋಚನೆ ಮಾಡಿ ನೋಡಿ. ಇವತ್ತು ಒಂದು ಭಾನುವಾರ ಒಂದು ದಿನ 2 ಗಂಟೆ ಆರಾಧನೆಗೆ ಅಟೆಂಡ್ ಆದಮೇಲೆ 1 ವಾರ ಪೂರ್ತಿ ನಾವೇನು ಮಾಡಲ್ಲ ದೇವರ ಮಹಿಮೆಗಾಗಿ. ನಾವು ಹಾಗೆ ಇರ್ತೇವೆ. ಇಲ್ಲ, ನಾನು ಹೇಳ್ತೇನೆ, ನಮ್ಮ ಜೀವನಗಳಲ್ಲಿ ನಾವು ದೇವರ ಮುಂದೆ ಸ್ತುತಿಸಿ, ಆರಾಧಿಸಿ, ಮಯಪಡಿಸಲಿಲ್ಲ ಅಂದರೆ ನಮಗೆ ಬಿಡುಗಡೆ ಇಲ್ಲ. ಯಾರು ದೇವರನ್ನ ಶಕ್ತವಾಗಿ ಸ್ತುತಿಸಿ, ಆರಾಧಿಸಿ, ಮಯಪಡಿಸ್ತಾರೋ ಅವರ ಜೀವಿತದಲ್ಲಿ ನೀ ಎಂಥ ಪರಿಸ್ಥಿತಿ ಇದ್ರೂ ಕೂಡ ನನ್ನ ದೇವರು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಹೇಳ್ರಿ, ನಾನು ಹೇಳ್ತೇನೆ, ನಿನ್ನನ್ನು ಬಂಧಿಸುವಂಥ ಯಾವುದೇ ಬಂಧನಗಳಾಗಲಿ, ಅದು ಎಂಥ ಬಂಧನಗಳಾಗಲಿ, ಆ ಬಂಧನ ದೇವರು ಹೊರತಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಈ ಲೋಕ ನಮ್ಮನ್ನು ಬಂಧಿಸುವಂಥ ಶಕ್ತಿಗಳು ಯಾವುದೂ ಇಲ್ಲ. ಯಾಕೆ? ಲೋಕದಲ್ಲಿ ಇರುವವನಿಗಿಂತ ನಮ್ಮ ಒಳಗಡೆ ಇರುವವನು ಹೆಚ್ಚಿನವನು, ಹೌದೇ ಇಲ್ವಾ? ಲೋಕ ಇರುವವನಿಗಿಂತ ನಮ್ಮ ಒಳಗಡೆ ಇರುವವನು, ಆ ಸೈತಾನನ ಶಕ್ತಿಗಿಂತಲೂ ನನ್ನ ಯೇಸುವಿನ ಬಲ ಏನಾಗಿದೆ? ಎಸ್, ಹಲ್ಲೆಲೂಯಾ. ಆಗ ಅವನ ಮೇಲೆ ಯೇಸು ಜಯ ಹೊಂದಿದ್ದಾರೆ. ಆ ಶತ್ರುವಿನ ಬಲ ಮೇಲೆ ಯೇಸು ಏನಾಗಿದ್ದಾರೆ? ಆತನ ಮಕ್ಕಳು ನಾವಾಗಿದ್ದೇವೆ. ಆತನ ಮಕ್ಕಳು ನಾವೇನು ಮಾಡಬೇಕು? ಅವನ ಕಾರ್ಯಗಳ ಮೇಲೆ ನಾವು ಜಯವನ್ನು ಹೊಂದಬೇಕು. ಇವತ್ತು ನಾವು ಶತ್ರುವಿಗೆ ದಾಸರಲ್ಲ, ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಶತ್ರುವಿನ ಪಾದದಲ್ಲಿ ಬಿದ್ದವಲ್ಲ, ನಾವು ದೇವರ ಸಮ್ಮುಖದಲ್ಲಿ ಪಾದದಲ್ಲಿ ಇರುವವರು. ಆಗ ನಾನು ಹೇಳ್ತೇನೆ, ಶಕ್ತವಾದ ಆರಾಧನೆ ಮಾಡಿ, ಶಕ್ತವಾದ ಪ್ರಾರ್ಥನೆ ಮಾಡಿ, ವಾಕ್ಯವನ್ನು ಓದಿ, ನೀವು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿ. ದೇವರೇ, ನಾನು ತಪ್ಪಾಯಿತು, ನಾನು ಮಾಡಿದ್ದು, ನಿನ್ನ ಚಿತ್ತ ಇಲ್ಲದೆ, ನಿನ್ನ ಅನುಮತಿ ಇಲ್ಲದೆ ನನ್ನ ಜೀವಿತ ನಾನು ಏನೇನೆಲ್ಲ ಮಾಡಿಬಿಟ್ಟೆ, ಕ್ಷಮಿಸು ದೇವರೇ. ನಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನವನ್ನು ಆಧಾರ ಮಾಡಿಕೊಳ್ಬಾರ್ದು. ಏನಾಗುತ್ತೆ? ಜ್ಞಾನೋಕ್ತಿ 3:5-6 ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ಸ್ವಂತ ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ದೇವರಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನ ಮಾಡುವನು. ಆಮೇಲೆ ಹೇಳ್ರಿ, ನೋಡಿ, ಸ್ವಂತ ಬುದ್ಧಿಯಲ್ಲ, ದೇವರ ಜ್ಞಾನ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಕು. ಆ ದೇವರ ಬುದ್ಧಿ ಚಿತ್ತವನ್ನು ಆಧಾರ ಮಾಡಿಕೊಳ್ಳುವಾಗ, ದೇವರ ಚಿತ್ತಕ್ಕೆ ಒಡಬಡುವಾಗ ಆತ ನಮಗೆ ಬೇಕಾದ ಮಾರ್ಗಗಳನ್ನು ದೇವರು ಸಿದ್ಧ ಮಾಡ್ತಾನೆ. ನನ್ನ ಮಕ್ಕಳ ವಿಷಯದಲ್ಲಿ ಮಾರ್ಗ ಸಿದ್ಧ ಮಾಡ್ತಾನೆ, ನನ್ನ ಕೆಲಸದ ವಿಷಯದಲ್ಲಿ ಮಾರ್ಗ ಸಿದ್ಧ ಮಾಡ್ತಾನೆ, ನನ್ನ ಮಕ್ಕಳ ಎಜುಕೇಶನ್ ವಿಷಯದಲ್ಲಿ ದೇವರು ಮಾರ್ಗ ಸಿದ್ಧ ಮಾಡ್ತಾನೆ. ಆಮೇಲೆ ನನ್ನ ಬಿಸ್ನೆಸ್ ವಿಷಯದಲ್ಲಿ ಮಾರ್ಗ ಸಿದ್ಧ ಮಾಡ್ತಾನೆ. ನನ್ನ ಪ್ರತಿಯೊಂದು ವಿಷಯದಲ್ಲಿ ಅವರು ಕೇರ್ ತೆಗೆದುಕೊಳ್ತಾರೆ. ಹಲ್ಲೆಲೂಯಾ. ಅವರು ಕೇರ್ ತಗೊಂಡ್ರೆ ಮುಗೀತು. ಈ ಲೋಕದ ಯಾವ ಶಕ್ತಿ ನಿನ್ನನ್ನು ಸೋಲಿಸ್ಲಿಕ್ಕಾಗಲ್ಲ, ನಿನ್ನನ್ನು ನಾಶ ಮಾಡೋಕ್ಕಾಗಲ್ಲ, ನಿನ್ನ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲಿಕ್ಕಾಗಲ್ಲ. ಯಾಕೆ? ಯೋಸು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ನಾವು ಕುಟುಂಬವಾಗಿ ದೇವರ ಸೇವಿಸುವಾಗ ಶತ್ರು ಕುಟುಂಬವನ್ನು ಮುಟ್ಟಕ್ಕಾಗಲ್ಲ. ಯಾಕೆ? ನನ್ನ ಕುಟುಂಬದ ಮೇಲೆ ಯೇಸುವಿನ ರಕ್ತ ಇದೆ, ನನ್ನ ಕುಟುಂಬದ ಸುತ್ತಲೂ ಯೇಸುವಿನ ಅಗ್ನಿ ಇದೆ, ನನ್ನ ಮನೆ ಸುತ್ತಲೂ, ನನ್ನ ಹೆಂಡತಿ ಮಕ್ಕಳ ಸುತ್ತಲೂ ದೂತರ ಕಾವಲಿದೆ. ವಾಕ್ಯ ಹೇಳುತ್ತೆ ನೋಡಿ, ಕೀರ್ತ 91:9, ಯೆಹೋವನನ್ನ ಶರಣನು
ಪರಾತ್ಪರನನ್ನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಪರಾತ್ಪರ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ನೋಡಿ, ಪರಾತ್ಪರನನ್ನು ಯಾರು ನಿವಾಸ ಸ್ಥಾನ ಮಾಡಿಕೊಂಡಿರ್ತಾರೋ ಅವ್ರಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಹಲ್ಲೆಲೂಯಾ. ಮಾತ್ರವಲ್ಲ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಉಪದ್ರವವು ನಿನ್ನ ಗೂಢ ಸಮೀಪಕ್ಕೂ ಬಾರದು. ಬರುವುದಿಲ್ಲ ಯೇಸು ನಾಮದಲ್ಲಿ. ಆಮೆನ್. ಮಾತ್ರವಲ್ಲ, 11ನೇ ವಾಕ್ಯ ಹೇಳ್ತದೆ. 11ನೇ ವಾಕ್ಯ ಓದಿ. ನೀನು ಹೋಗುವಲ್ಲೆಲ್ಲ, ನೀನು ಹೋಗುವ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಆಮೆನ್. ನೀನು ಹೋಗುವ ಎಲ್ಲ ಕಡೆಗಳಲ್ಲಿ ನೀನು ಎಲ್ಲೇ ಹೋಗು, ನೀನು ಎಲ್ಲೇ ಹೋದ್ರೂ ಕೂಡ ನಿನ್ನನ್ನು ಕಾಯ್ದು ಕಾಪಾಡೋದಕ್ಕೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ನಿನಗೆ ಬಾಡಿ ಗಾರ್ಡ್ ಯಾರು? ಗನ್ಮ್ಯಾನ್ ಅಲ್ಲ, ದೂತರುಗಳು. ಈ ಲೋಕದ ಬಾಡಿ ಗಾರ್ಡನ್ನು ಮಿಸ್ ಮಾಡಿ ಕೂಡ ಶೂಟ್ ಮಾಡಿಬಿಡ್ತಾರೆ. ಆದರೆ ನನಗೆ ಕೊಟ್ಟ ಬಾಡಿ ಗಾರ್ಡನ್ನು ಮಿಸ್ ಮಾಡಿ ಟಚ್ ಮಾಡೋಕ್ಕಾಗಲ್ಲ. ಯಾಕೆ? ನನ್ನ ಬಾಡಿ ಗಾರ್ಡ್ಗಳು ಲೋಕದ ಬಾಡಿ ಗಾರ್ಡ್ ಥರ ಅಲ್ಲ. ಹಲ್ಲೆಲೂಯಾ. ನನ್ನ ಸುತ್ತಲಿರುವ ದೂತರುಗಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರ್ತಾರೆ. ಯಾಕೆ? ದೇವರು ತನ್ನ ದೂತರನ್ನ ಕಾವಲಾಗಿಟ್ಟು ನಡೆಸ್ತಾರೆ. ಮಾತ್ರವಲ್ಲ, ದಂಡಾಗಿ ದೇವರು ಇಳಿಸ್ತಾರೆ. ಆಮೇಲೆ ಒಬ್ಬರೇ ಇಬ್ಬರಲ್ಲ. ಈಗ ನೋಡಿ, ಒಬ್ಬರ ಮಿನಿಸ್ಟರ್ ಬಂದರೆ ಒಂದು ಜೀಪು, ಒಂದು 5-6 ಪೊಲೀಸು, ಹೌದೇ ಇಲ್ವಾ? ನಮಗೆ ಆ ಥರ ಅಲ್ಲ. ನಮಗೆ ದಂಡು. ನಮ್ಮ ಪ್ರೊಟೆಕ್ಷನ್ ಯಾವುದು? ಕೀರ್ತನೆ 34:7. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ದಂಡ ಅಂದ್ರೆ ಎಷ್ಟು? ಒಂದೆರಡ? ಲೆಕ್ಕವಿಲ್ಲ. ಗುಂಪು ಲೆಕ್ಕವಿಲ್ಲದ ದೂತರುಗಳು. ಯಾರಿಗೆ ಹೇಳ್ರಿ? ಎದೆ ತಟ್ಟಿಳಿ. ನನಗೆ ಎದೆ ತಟ್ಟುವಾಗಲೇ ಒಳಗಡೆ ಬ್ಲಾಕೇಜ್ಗಳೆಲ್ಲ ಕಿತ್ಕೊಂಡು ಹೋಗ್ತದೆ. ಯೇಸು ನಾವೇನು ಹೇಳ್ರಿ? ನೀ ನಂಬಿಕೆಯಿಂದ ಪ್ರಾಫಿಟಿಕಲ್ ಆಗಿ ಏನ್ ಮಾಡ್ತೀಯ ಅದು ನಡೆಯುತ್ತೆ. ನೀನು ಪ್ರವಾದನ ರೂಪದಲ್ಲಿ ನಂಬಿಕೆಯಿಂದ ಏನ್ ಮಾಡ್ತೀಯೋ, ನಂಬುವ ನಿನಗೆ ಅದು ನಡೆಯುತ್ತೆ. ನೀ ನಂಬಬೇಕು. ಪ್ರವಾದನೆ ಯಾರಿಗೆ? ನಂಬುವರಿಗೆ. ಪ್ರವಾದನೆ ಆಕ್ಷನ್ ಯಾರಿಗೆ? ದೇವರಲ್ಲಿ ಅಬ್ರಾಹ್ಮನಿಗೆ ನೋಡುವ ಎಲ್ಲ ಸ್ಥಳ ಕೊಡ್ತೀನಿ ಅಂತ ಅವ್ನು ಹೇಳ್ಬೋದಾಯ್ತು. ಏನು ಸ್ವಾಮಿ ನೋಡುವ ಎಲ್ಲ ಕೊಡ್ತಿದ್ದಿಲ್ಲ, ಆಯ್ತದ ಇದೆಲ್ಲ ಆಗುತ್ತ ಅಂತ ಕೇಳ್ಬೋದಾಯ್ತು. ಕೇಳಿದ್ನಾ? ಇಲ್ಲ. ಅಬ್ರಾಹ್ಮನ್ ಎಷ್ಟು ನೋಡಿದೆ ಎಲ್ಲವನ್ನು ಕೊಟ್ಟರು. ಖಂಡಿತವಾಗಿ ನಾವು ನಂಬುವಾಗ ಅದು ನಡೆಯುತ್ತೆ. ನೀ ನಂಬಿದಂತೆ ಆಗುತ್ತೆ. ನೀ ನಂಬಿದೆ ದೇವಮಹಿಮೆಯನ್ನು ಕಾಣುವಿ. ನಂಬುವನಿಗೆ ಎಲ್ಲ ಸಾಧ್ಯ. ನಮ್ಮ ಸುತ್ತಲೂ ದಂಡಿದೆ, ದೂತರ ದಂಡುಗಳಿದೆ. ಆಮೇಲೆ ಪ್ರತಿಯೊಂದು ವಿಷಯವನ್ನು ನಂಬುವಾಗ, ನಾನು ಹೇಳಿದ್ರಿ, ನಂಬಿಕೆ ನಿಮ್ಮಲ್ಲಿ ಗರ್ಭ ಧರಿಸುವ ಹಾಗೆ ಮಾಡುತ್ತೆ. ನಂಬಿಕೆ ನಿಮ್ಮಲ್ಲಿ ಗರ್ಭ ಧರಿಸುವ ಹಾಗೆ ಮಾಡುತ್ತೆ. ಇಬ್ರು 11:11, ಇಬ್ರಿಯ 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಯಾವುದರಿಂದ? ಭಕ್ತರು ಹೇಳಿ, ನಂಬಿಕೆಯಿಂದ ಹೇಳಿ. ನಾವು ಹೇಳುವುದು ನಡೆಯುತ್ತೆ. ಸಾರಳು ನಂಬಿಕೆಯಿಂದಲೇ ಗರ್ಭವತಿ ಆದ. ಇವತ್ತು ನಾನು ಹೇಳ್ತೇನೆ, ದೇವರ ವಿಷಯದಲ್ಲಿ, ನಿಮ್ಮ ಆಶೀರ್ವಾದದ ವಿಷಯದಲ್ಲಿ ನಿಮಗೆ ಏನು ಬೇಕಾ ಆ ವಿಷಯ ನೀವು ನಂಬಿಕೆಯಿಂದ ಇರೋದಾದರೆ ಖಂಡಿತ ನೀವು ನಂಬಿಕೆಯಿಂದ ಇರುವ ದಿನದಿಂದ ಅದು ಗರ್ಭ ಆರಂಭ. ಡೌಟೇ ಇಲ್ಲ. ನಾನು ಹೇಳ್ತೇನೆ, ಇನ್ನು ಮುಂದೆ ಒಂದು ನಷ್ಟದ ಅನುಭವ ಕೂಡ ನಿಮ್ಮ ಕುಟುಂಬದಲ್ಲಿ ಸಂಭವಿಸಲ್ಲ. ನಷ್ಟ ಅನ್ನುವ ಮಾತೇ ಇಲ್ಲ ಯೇಸು ನಾಮದಲ್ಲಿ. ನಾನು ಆಜ್ಞಾಪಿಸ್ತೇನೆ, ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬ, ನಿಮ್ಮ ಆಶೀರ್ವಾದ ನಾಶ ಮಾಡಲಿಕ್ಕೆ ಶತ್ರುವಿನ ಅವಕಾಶವೇ ಇಲ್ಲ. ಒಬ್ಬ ಅಭಿಷಕ್ತ ವ್ಯಕ್ತಿ ಪ್ರಾರ್ಥಿಸುವಾಗ, ಅಧಿಕಾರ ಚಲಾಯಿಸುವಾಗ ಆ ಕುಟುಂಬದಂಥ ಶಕ್ತಿಗಳು ಅಡಗುತ್ತೆ. ಆ ಬಲಗಳು ಮುರಿಯಲ್ಪಡ್ತದೆ, ಆ ಕಟ್ಟುಗಳು ಅಳಿಯಲ್ಪಡ್ತದೆ, ಆ ಬಂಧನಗಳು ಬಿಚ್ಚಲ್ಪಡ್ತದೆ. ಹಲ್ಲೆಲೂಯಾ. ಸೊ ನಾನು ಹೇಳ್ತೇನೆ, ಬಾಧೆಗಳು ಕ್ಷಣಿಕ, ಹೋರಾಟಗಳು ಕ್ಷಣಿಕ, ಕಷ್ಟಗಳು ಸ್ವಲ್ಪ. ನೋಡಿ, ಒಂದು ವಾಕ್ಯ ಓದಿ, ಫಿಲಿಪ್ 1:29 ಬೇಗ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಮಗೆ ಅನುಗ್ರಹವಾಗಿ ದೊರಕಿತು. ಬಾಧೆ ಏನಾಗಿದೆ ಅಂತೆ? ಬಾಧೆ ಎಷ್ಟು ಬಾಧೆಗಳು ಬಂದ್ರು, ಎಷ್ಟು ಕಷ್ಟಗಳು ಬಂದ್ರು, ಎಷ್ಟು ಹೋರಾಟಗಳು ಬಂದ್ರು, ಎಷ್ಟೇ ಅವಮಾನ ಬಂದರೂ ಕೂಡ ಅಷ್ಟು ದೇವರಮ್ಮನ ಟಾಪ್ ಉನ್ನತಿಗೆ ತೆಗಿತಾನೆ. ಇದು ವಾಕ್ಯದ ಆಧಾರ. ಇದು ವಾಕ್ಯದ ಯೇಸುಸ್ವಾಮಿ ಎಷ್ಟು ತಗ್ಗಿಸಲ್ಪಟ್ಟರು, ಬಾಧೆಗಳ ಮೂಲಕ, ಅವಮಾನಗಳ ಮೂಲಕ ತಗ್ಗಿಸಲ್ಪಟ್ಟು ವಿಧೇನಾಗಿ ಎಲ್ಲವನ್ನ ಕಳಕೊಂಡು ದರಿದ್ರನಾಗಿ ಈ ಲೋಕಕ್ಕೆ ಆತ ಏನಾದ? ಮನುಷ್ಯನಾಗಿ ಸದೃಶನಾದ ಅಲ್ವಾ? ಆ ಶೋಧನೆಗಳು, ಬಾಧನೆಗಳು, ವೇದನೆಗಳು, ಅವಮಾನವನ್ನು ಎಲ್ಲ ಸಂಪೂರ್ಣವಾಗಿ ತಗ್ಗಿಸಲ್ಪಟ್ಟು ಆತ ಎಲ್ಲವನ್ನು ಸಹಿಸಿಕೊಂಡ. ಎಷ್ಟು ತಗ್ಗಿಸಲ್ಪಟ್ಟು ಸಹಿಸಿಕೊಂಡು ಅಷ್ಟೇ ದೇವರವನ ಟಾಪ್ ಉನ್ನತಿಗೆ ಎತ್ತಿಬಿಟ್ರು. ಫಿಲಿಪ್ಪ 2:2 7, 8, 9, 10, 11
7ನೇ ವಾಕ್ಯ, 8ನೇ ವಾಕ್ಯ, 9ನೇ ವಾಕ್ಯ, 10, 11. ಓದಿ. ದೇವರಿಗೆ ಸರಿಸಮಾನವಾಗಿರುವುದೆಂಬ ಎಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆ ಎಂದೆಣಿಸದೆ, ಅಮೂಲ್ಯ ಪದವಿಯನ್ನು ಬಿಡುವುದೆಂಬುದಾಗಿ ಎಣಿಸದೆ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ಅತ್ಯುನ್ನತ ಸ್ಥಾನ ಟಾಪ್ಗೆ ಏರಿಸಿ, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ಅತ್ಯುನ್ನತ ಸ್ಥಾನ. ಯಾವ ಸ್ಥಾನ? ಎಷ್ಟು ದೇವರು ತಗ್ಗಿಸಲ್ಪಟ್ಟರು ಬಾಧೆಗಳಿಗೆ, ಹಿಂಸೆಗಳಿಗೆ, ಓಟಗಳಿಗೆ, ಅಷ್ಟೇ ಅತ್ಯುನ್ನತ ಸ್ಥಾನ ಪದವಿ. ನಾನು ಹೇಳ್ತೇನೆ ಪ್ರಿಯ ಜನವೇ, ಬಾಧೆಗಳು, ಶೋಧಗಳು ಬಂದಾಗ, ಓಟಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ, ಅವಮಾನಗಳು ಬಂದಾಗ ನಿಮ್ಮನ್ನು ತಗ್ಗಿಸಿಕೊಳ್ಳಿ, ಬಾಯಿ ತೆರಿಬೇಡಿ. ಯಾಕೆ ಯೇಸುಸ್ವಾಮಿ ಬಾಯಿ ತೆರೆದ್ರ? ಒಂದು ವಾಕ್ಯವಾದ ಯೆಶಾಯ 53ರಲ್ಲಿ 6-7 ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಮುಂದೆ ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವರ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಧೆಗೆ ಒಳಗಾಗಿ ಯೇಸು ತನ್ನನ್ನು ತಗ್ಗಿಸಿಕೊಂಡ. ಮುಂದೆ ಬಾಯಿ ತೆರೆಯಲಿಲ್ಲ. ದೇವರ ಮಕ್ಕಳು ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಉತ್ತಮ. ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ನೀವು ಇಲ್ಲಿ ಹೇಗಿದ್ರೆ ಹಾಗೆ ಮನೇಲಿ ಇರಬೇಕು, ಮನೇಲಿ ಹೇಗಿದ್ರೆ ಹಾಗೆ ಮಾರ್ಕೆಟಲ್ಲಿ ಇರಬೇಕು. ಮಾರ್ಕೆಟ್ ಇದು ಬಂದ ತಕ್ಷಣ ಮಾರ್ಕೆಟ್ ಅನೇಂಟಿಂಗ್ ಮನೇಲಿ ಬರಬಾರ್ದು, ಮಾರ್ಕೆಟ್ ಅಭಿಷೇಕ ಮನೇಲಿ ಬರಬಾರ್ದು, ಕೆಲಸಕ್ಕೆ ಹೋದ ತಕ್ಷಣ ಕೆಲಸದ ಅಭಿಷೇಕ ಮನೇಲಿ ಬರಬಾರ್ದು. ಎಲ್ಲ ಕಡೆ ಒಂದೇ ಅಭಿಷೇಕ ಇರಬೇಕು. ಯಾವಾಗ? ಪರಿಶುದ್ಧಾತ್ಮದ ನಡೆಸಲ್ಪಡುವಾಗ, ನಾವು 24 ಗಂಟೆ ದೇವರಾತ್ಮ ನಡೆಸಲ್ಪಡುವಾಗ ನಾವು ಪವಿತ್ರಾತ್ಮರ ಅಭಿಷೇಕದಲ್ಲಿ ಇರ್ತೀವಿ. ನೋಡಿ, ಯೇಸು ಬಾಯಿ ತೆರೀಲಿಲ್ಲ. ಮುಂದೆ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಮೌನವಾಗಿ ಕುರಿಯಾಗಿದ್ದನು, ಬಾಯಿ ತೆರೆಯಲೇ ಇಲ್ಲ. ಶೋಧೆಗಳು ಬಂದಾಗ, ಬಾಧೆಗಳು ಬಂದಾಗ, ಅವಮಾನ ಬಂದಾಗ, ಹಿಂಸೆಗಳು ಬಂದಾಗ ದೇವರಿಗೆ ವಿರುದ್ಧವಾಗಿ ಒಂದು ಮಾತು ಯಾಕೆ ದೇವರಂತ ಕೇಳಬಾರ್ದು. ಸ್ತೋತ್ರ ಹೇಳಬೇಕು. ಯೋಬನಾಗಿ ನಾವೇನು ಮಾಡ್ತೀವಿ? ಯಾಕೆ ದೇವರೇ, ಅವರೆಲ್ಲ ಹೇಗಿದ್ದಾರೆ, ನಾವು ಮಾತು ಹೀಗೆ ಯಾಕೆ ಇಟ್ಟಿದ್ದೀವಿ ಅಂತಾರೆ. ದೇವರು ಪಕ್ಷಪಾತಿ ಅಲ್ಲ, ಅವನ್ನ ಚೆನ್ನಾಗಿಟ್ಟು ನಮ್ಮನ್ನ ದರಿದ್ರಾಗಿಡ್ಲಿಕ್ಕೆ ದೇವರು ಎಲ್ರಿಗೂ ಒಂದೇ. ಆದರೆ ನಮ್ಮ ಸ್ವಭಾವಗಳ ನಿಮಿತ್ತವಾಗಿ ನಮ್ಮ ಜೀವನ ಆಧಾರವಾಗಿರ್ತದೆ. ನಾನು ಈಗ ಹೇಳ್ತೀನಿ, ಕೇಳ್ಕೊಳ್ಳಿ. ದೇವರ ಮಕ್ಕಳು ಎಲ್ಲಿ ಕೂಡ ದೇವರಾತ್ಮನ ಸ್ವಭಾವಕ್ಕೆ ವಿರುದ್ಧವಾಗಿ, ಫಲಗಳಿಗೆ ವಿರುದ್ಧವಾಗಿ ಜೀವನ ಮಾಡಬಾರ್ದು. ದೇವರಾತ್ಮನ ಫಲಭರಿತ ಜೀವಿತ ಮಾಡುವಾಗ ನಿಮ್ಮ ಭವಿಷ್ಯ ಆಶೀರ್ವಾದಕರವಾಗಿರುತ್ತೆ, ನಿಮ್ಮ ಜೀವನ ಸುಂದರವಾಗಿರ್ತದೆ. ಎಲ್ಲ ವಿಷಯ ದೇವರನ್ನು ಆಶೀರ್ವಾದ ಮಾಡಿ ಉನ್ನತಿಗೆ ತರ್ತಾನೆ. ಬಾಧೆ, ಶೋಧೆಗಳು, ಕಷ್ಟಗಳು ಬಂದಾಗ ಸೋತು ಹೋಗಬೇಡಿ, ನಿರಾಶರಾಗಬೇಡಿ, ಟೆನ್ಷನ್ ಆಗಬೇಡಿ, ಕುಂದಿ ಹೋಗಬೇಡಿ. ಎಷ್ಟು ಶೋಧನೆ, ಬಾಧೆ, ಅವಮಾನ, ನಿಂದೆಗಳು ಬರುತ್ತೆ, ಅಷ್ಟೇ ಆಶೀರ್ವಾದನ ದೇವ್ರು ನಿಮಗೆ ಇಟ್ಟಿದ್ದಾರೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ಸೊ ಯಾಕೆ ಅಂತ ದೇವ್ರಿಗೆ ಕೇಳಬಾರ್ದು. ನಮ್ಗೆ ಯಾಕೆ ಪಾಸ್ಟರ್ ಅಂತ ಪಾಸ್ಟರ್ಗೆ ಕೇಳಬಾರ್ದು. ಪಾಸ್ಟರ್ ಕೇಳೋ ಒಂದು ಪಕ್ಷ ಉತ್ತರ ಕೊಡ್ತೇನೆ, ದೇವ್ರ ದಯವಿಟ್ಟು ಕೇಳಬೇಡಿ, ನನ್ನನ್ನು ಕೇಳಿ. ಹಲ್ಲೆಲೂಯ. ಹಾಗಾದರೆ ಕಷ್ಟಗಳು, ಬಾಧೆಗಳು, ಅವಮಾನ, ಶೋಧನೆ ದೇವರ ಮಕ್ಕಳಿಗೆ ಹೊರತು ಬೇರೆಯವರಿಗೆ ಅಲ್ಲ. ಹಲ್ಲೆಲೂಯ. ಎಷ್ಟು ಕ್ರಿಸ್ತರಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತೀರಿ, ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತೀರಿ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ಅದು. ಯಾಕಂದರೆ ನೀನು ಫೇತಲ್ಲಿ ನಿಂತಿದೆಯಾ ಇಲ್ವಾ ನೋಡಲಿಕ್ಕೆ ನಿನ್ನ ಟಚ್ ಮಾಡಿ ನೋಡ್ತಾರೆ ದೇವರು. ನೀನು ಕ್ರಿಸ್ತರ ನಂಬಿಕೆಯಲ್ಲಿ ನಿಂತಿದೆಯಾ ಇಲ್ವಾ? SSLC ಎಕ್ಸಾಮು ಓದಿದಿಲ್ವ ಅಂತ ಒಳ್ಳೆ ಫೈನಲ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ ಕೊಡ್ತಾರೆ. ಎಕ್ಸಾಮ್ ಆದಮೇಲೆ ನಿನ್ನ ಬಂಡವಾಳ ಗೊತ್ತಾಗೋದು. ಹಲ್ಲೆಲೂಯ. ಹಾಗೆ ದೇವರ ಮನೆ ಎಕ್ಸಾಮ್ಗೆ ಒಳಪಡಿಸ್ತಾರೆ. ಒಳಪಡಿಸುವಾಗ ಒಳ್ಳೆ ಆನ್ಸರ್ ಬರೀರಿ ಅಂದರೆ ಒಳ್ಳೆ ಉತ್ತಮ ಜೀವನ ಮಾಡಿ. ಎಲ್ಲಿಯೂ ಯಾಕೆ ದೇವರಂತ ಕೇಳಬೇಡಿ, ಟೆನ್ಷನ್ ಆಗಬೇಡಿ, ಗೊಂದಲಗಳ ಒಳಗಾಗಬೇಡಿ. ನಾವು ಮಾಡಿಕೊಂಡಂಥ ಕಷ್ಟ, ನಷ್ಟ, ಬಾಧೆಗಳ ನಿಮಿತ್ತವಾಗಿ ದೇವರನ್ನ ಯಾಕೆ ಅಂತ ಕೇಳಬಾರ್ದು. ನಮ್ಮ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿಕೊಂಡು ನಾವು ಮನೆ ತಿರುಗಿಕೊಳ್ಳುವಾಗ ದೇವರ ಮನೆ ಎಲ್ಲ ಇಕ್ಕಟ್ಟು, ಶೋಧನೆ, ಕಷ್ಟಗಳನ್ನು ದೇವರು ಬಿಡಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ವಾಕ್ಯದ ಮೂಲಕ ದೇವರನ್ನ ಆಶೀರ್ವಾದ ಮಾಡಿ. ಹಲ್ಲೆಲೂಯ.